ಹಲೋ ನಮಸ್ಕಾರ ಬೆಂಗಳೂರು ವೆಲ್ಕಮ್ ಬ್ಯಾಕ್ ಟು ಪವಿತ್ರನ್ಸ್ ಪರ್ಸ್ಪೆಕ್ಟಿವ್. ಸೊ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಮತ್ತೆ ನಾವು ಕಾರ್ಸ್ಗೆ ಬಂದಿದ್ದೀವಿ ಅಂಡ್ ನೆಕ್ಸ್ಟ್ ಮೀ ಬಂದು ವಸೀಂ ಸರ್ ಇದ್ದಾರೆ. ಫಸ್ಟ್ ಬನ್ನಿ ಸರ್, ನನ್ನ ಚಾನಲ್ ವೆಲ್ಕಮ್ ಸರ್. ತುಂಬಾ ಒಳ್ಳೆ ಮನುಷ್ಯ ಇವರು. ಎಲ್ಲಾ ಜಾಗ ಓಡಾಡಿ ಎಲ್ಲಾ ಜಾಗ ವಿಡಿಯೋ ಮಾಡ್ತಾ ಇರ್ತಾರೆ. ಫಸ್ಟ್ ಇವ್ರಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡಕ್ಕೆ ಮುಂಚೆನೆ ನಾನು ಹೇಳ್ಬಿಡ್ತೀನಿ, ಸೋಷಿಯಲ್ ಸರ್ವಿಸ್ ತುಂಬಾ ಮಾಡ್ತಾರೆ. ಎಲ್ಲಾ ಜಾಗ ಓಡಾಡಿ ಕೂತ್ಕೊಂಡ್ ಜಾಗನಲ್ಲಿ ನೀವು ಆರಾಮಾಗಿ ಯಾವ್ದಾದ್ರು ಕ್ರೇಟ್ ಆಗ್ಬೇಕು, ಇನೋವಾ ಬೇಕು, ಜೆಟ್ ಆಗ್ಬೇಕು, ಕ್ರಿಸ್ಟ ಆಗ್ಬೇಕು, ಎಲ್ಲ ನೋಡ್ಬೋದು. ಅಷ್ಟು ವೆಹಿಕಲ್ಸ್ ಇದೆ ನಮ್ಮ ಹತ್ರ. ಇವು ಕೂತ್ಕೊಂಡ್ ಜಾಗ ಎಲ್ಲ ನೋಡ್ಬೋದು. ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಸತಿ ನಮ್ಮ ಹತ್ರ ಉಗಾದಿ ಪ್ಲಸ್ ರಂಜಾನ್ ಫೆಸ್ಟಿವಲ್ದು ಶುಭಾಶಯಗಳು ಎಲ್ಲರಿಗೆ. ತುಂಬಾ ಆಫರ್ಸ್ ಕೊಡ್ತೀನಿ ಉಗಾದಿ ಪ್ಲಸ್ ರಂಜಾನ್ದು. ನೋಡಿ ನಮ್ಮ ಹತ್ರ ಎಷ್ಟು ದೊಡ್ಡ ಗಾಡಿ ಇದೆ, ಎಷ್ಟು ಚೆನ್ನಾಗಿ ಗಾಡಿ ಇದೆ. 22 ಮಾಡಲ್ 15 lakhsಗೆ ಇನೋವಾ ಕ್ರಿಸ್ಟಾ. ಮಾರ್ಕೆಟ್ ನಲ್ಲಿ ಯಾರು ಕೊಡಲ್ಲ 101%. ಇನ್ನೊಂದು 18 ಮಾಡಲ್ ಸಿಂಗಲ್ ಓನರ್ದು 1190ಗೆ, ಕ್ರೇಟಾ 1250ಗೆ, ಅದನ್ನು 21 ಮಾಡಲ್ ಡಬಲ್ ಸನ್ರೂಫ್, ಪೆನಾರೋಮಿಕ್ ಸನ್ರೂಫ್ ಸಮೇತ. ಈ ತರ ಬಹಳ ಗಾಡಿ ಇದೆ, ಚಿಕ್ಕ ಗಾಡಿಯಿಂದ ದೊಡ್ಡ ಗಾಡಿ ಇದ್ದಂಗ. ಒಂದು 16 ಮಾಡಲ್ದು ಗಾಡಿ ಇದೆ ನಮ್ಮ ಹತ್ರ. 2016 ಮಾಡಲ್ದು 1,20,000ಗೆ ಬರೀ ಕೊಡ್ತೀನಿ. ಆ ತರ ಚಿಕ್ಕ ಗಾಡಿನೂ ಪ್ರೈಸಿಂಗ್ ನಲ್ಲಿ ಇದೆ, ದೊಡ್ಡ ಗಾಡಿನೂ ಪ್ರೈಸಿಂಗ್ ನಲ್ಲಿ ಇದೆ. ತುಂಬಾ ಸೈಕ್ ಕಂಡೀಷನ್ ನಲ್ಲಿನೂ ಇದೆ. ಕ್ವಾಲಿಟಿ ವೆಹಿಕಲ್ಸ್ ಇದೆ ನಮ್ಮ ಹತ್ರ ಎಲ್ಲ. ನೀವು ಬೇಕಂದ್ರೆ ಒಂದು 100 ಕಿಲೋಮೀಟರ್ ಟೆಸ್ಟ್ ಡ್ರೈವ್ ಬೇಕಂದ್ರೂ ನಿಮಗೆ ಕೊಡ್ತೀನಿ. ಆರಾಮಾಗಿ ಟೆಸ್ಟ್ ಡ್ರೈವ್ ತಗೊಂಡು ಆರಾಮಾಗಿ ನೀವು ತಗೊಳ್ಳಿ. ಯಾಕಂದ್ರೆ ಅಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ನಮ್ಮ ಹತ್ರ ವೆಹಿಕಲ್ಸ್ ಎಲ್ಲ. ಬನ್ನಿ ಒಂದ್ಸತಿ ವಿಸಿಟ್ ಮಾಡಿ. ಯಾಕಂದ್ರೆ ಈ ಸತಿ ಕೊಡ್ತಾ ಇರೋದು ಆಫರ್ ಇನ್ನ ತನಕ ಯಾರು ಕೊಟ್ಟಿರ್ಬಾರ್ದು. ಆ ಪ್ರೈಸಿಂಗ್ ನಲ್ಲಿ ಎಲ್ಲ ವೆಹಿಕಲ್ಸ್ ಕೊಡ್ತೀನಿ. ಆಮೇಲೆ ಲೋನ್ ಬಗ್ಗೆ ಹೇಳಕ್ಕೆ ಯಾವ್ದು 2013 ಮಾಡಲ್ ಇಂದ 2026 ಮಾಡಲ್ ತನಕ ಎಲ್ಲ ಕಾರ್ಸ್ಗೆ ನಾವು ಲೋನ್ ಮಾಡಿಸ್ಕೊಡ್ತೀವಿ. ನಾವು ಲೋನ್ ಬರೀ ಬೆಂಗಳೂರಿನಲ್ಲಿ ಇಲ್ಲ, ಆಲ್ ಓವರ್ ಕರ್ನಾಟಕನಲ್ಲಿ ಮಾಡ್ಕೊಡ್ತೀನಿ. ಲೊಕೇಶನ್ ಹೇಳಕ್ಕೆ ಅದು ನನ್ನ ಫೇಸ್. ಇನ್ನೊಂದ್ಸತಿ ಹೇಳ್ತೀನಿ, ಬನ್ನಘಟ್ಟ ರೋಡ್ನಲ್ಲಿ ಬಂದ್ರೆ ಜಯದೇವ್ ಹಾಸ್ಪಿಟಲ್ ಇದೆ ಅಲ್ಲ, ಅದು 7 ಸಿಗ್ನಲ್ ಬಿಟ್ರೆ ಆರ್ಕೆರೆ ಸಿಗ್ನಲ್. ಅದು ಬಸ್ನಲ್ಲಿ ಬಂದ್ರೂ ಒಂದು 100 ಮೀಟರ್ ಇಲ್ಲ. ಇವಾಗ ಮೆಟ್ರೋ ಟ್ರೈನ್ ಚಾಲು ಆಗ್ತಾ ಇದೆ ಅಲ್ಲಿ. ನೀವು ಆರಾಮಾಗಿ ಬರ್ಬೋದು. ಬನ್ನಿ ವಿಡಿಯೋ ಚಾಲು ಮಾಡೋದು. ವೀಕ್ಷಕರೇ ನೋಡಬಹುದು, ಫಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಇನೋವಾ ಕ್ರಿಸ್ಟಾ ಇದೆ ಸರ್. ಇದು ಡೀಟೇಲ್ಸ್ ಸರ್, ನಮ್ಮ ಫಸ್ಟ್ ವೆಹಿಕಲ್ ಇನೋವಾ ಕ್ರಿಸ್ಟಾ. ಅದನ್ನು ಯಾವ ಮಾಡಲ್ ಹೇಳಿ 2018 ಮಾಡಲ್ದು. ಅದನ್ನ ಯಾವ ಓನರ್ ಹೇಳಿ ಸಿಂಗಲ್ ಓನರ್ದು. ಜಾರ್ಖಂಡ್ NOC ಸಮೇತ ನಿಮ್ಗೆ ಡೆಲ್ಲಿ HR MH ಗುಜರಾತ್ ನಲ್ಲಿ ಸಿಗ್ಬಾರ್ದು. ಆ ಪ್ರೈಸಿಂಗ್ ನಲ್ಲಿ ನಾನು ಇಲ್ಲಿ ಕೊಡ್ತೀನಿ ಗಾಡಿ. ಯಾಕಂದ್ರೆ NOC ಸಮೇತ ಕೊಡ್ತೀನಿ. ಈ ಗಾಡಿ 2018 ಮಾಡಲ್ ಸಿಂಗಲ್ ಓನರ್, ಎಲ್ಲ 4.0 ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಕ್ಯಾಪ್ಟನ್ ಸೀಟ್ ಸಮೇತ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ, ತುಂಬಾ ಕ್ಲಾಸಿಕ್ ಕಂಡೀಷನ್ ನಲ್ಲಿ ಇದೆ. ಇಷ್ಟು ಕ್ಲಾಸಿಕ್ ಕಂಡೀಷನ್ ನಲ್ಲಿ ಇರುವ ಅದನ್ನು ಇನೋವಾ ಕ್ರಿಸ್ಟಾ ಎಷ್ಗೆ ಕೊಡ್ತೀನಿ ಹೇಳಿ? ಮಾರ್ಕೆಟ್ ನಲ್ಲಿ ಇನ್ನ ತನಕ ಯಾರು ಕೊಟ್ಟಿರಬಾರ್ದು ಸರ್. ಹೋಗಿ ಎಲ್ಲಾದ್ರು ಆಲ್ ಓವರ್ ಇಂಡಿಯಾ ನೋಡ್ಕೊಂಡು ಬಂದ್ಬಿಡಿ. ಈ ಪ್ರೈಸಿಂಗ್ಗೆ ಸಿಗಲ್ಲ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಮಾರ್ಕೆಟ್ ನಲ್ಲಿ ಹೋಗಿ ಕೇಳ್ತಾ 17-18 lakhs ಹೇಳ್ತಾರೆ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ. ಅಲ್ಫಾ ಕಾರ್ಸ್ಗೆ 11,90,000 ಕೊಡ್ತೀನಿ. 11,90,000ಗೆ. ಸರ್, ಇನ್ನೊಂದು ಇನೋವಾ ಕ್ರಿಸ್ಟಾ ನೋಡ್ತಾ ಇದ್ದೀರಾ? ಅದನ್ನು 22 ಮಾಡಲ್ ನ್ಯೂ ಶೇಪ್ದು, ಲೇಟೆಸ್ಟ್ ಶೇಪ್ದು. ಅದನ್ನು ಗಾಡಿ ತುಂಬಾ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ, ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಪೆಟ್ರೋಲ್ ವೇರಿಯಂಟ್ ಯಾರು ಕೊಡಲ್ಲ ಸರ್. ಪೆಟ್ರೋಲ್ ವೇರಿಯಂಟ್ ಈ ಪ್ರೈಸಿಂಗ್ಗೆ ತುಂಬಾ ಲಿಮಿಟೆಡ್ ಎಡಿಷನ್ ವೆಹಿಕಲ್ಸ್ ಇರೋದು. ಪೆಟ್ರೋಲ್ ವೇರಿಯಂಟ್ ಇಂಟೀರಿಯರ್ ನೋಡಿ, ಎಕ್ಸ್ಟೀರಿಯರ್ ನೋಡಿ. ಗಾಡಿ ಅಂತಾನು ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಸರ್. ಶೋರೂಮ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಕ್ಲಾಸ್ ಕಂಡೀಷನ್ ನಲ್ಲಿ ಇರುವ ಇನೋವಾ ಕ್ರಿಸ್ಟಾ ಸರ್ ಮಾರ್ಕೆಟ್ ನಲ್ಲಿ 101% ಚಾಲೆಂಜ್ ಮಾಡ್ತಿದ್ವಿ. ಇದೇ ಗಾಡಿ ನೀವು RJ ತಗೊಳ್ಳಕ್ಕೆ ಹೋದ್ರೆ 22 lakhs ಹೇಳ್ತಾರ ಸರ್. 27 ಲಕ್ಷ. ನಮ್ಮ ಹತ್ರ 22 ಲಕ್ಷ ಬಿಡ, ಡೈರೆಕ್ಟ್ 15 ಲಕ್ಷಕ್ಕೆ 15 lakhsಗೆ ಸರ್ ಚಾಲೆಂಜ್ ಮಾಡ್ತೀನಿ. ಈ ಪ್ರೈಸ್ಗೆ ಕೊಡ್ಬಿಟ್ರೆ ನಾನು 1 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. ಈ ಪ್ರೈಸ್ಗೆ NOC ಸಮೇತ ಕೊಡ್ತೀನಿ. ಅದನ್ನು RJದು ಈ ಗಾಡಿ ಇನೋವಾ ಕ್ರಿಸ್ಟಾ ಎಷ್ಗೆ ಹೇಳಿ? 15 ಲಕ್ಷಗೆ 15 lakhsಗೆ ಚಾನ್ಸೇ ಇಲ್ಲ, ಸಾಧ್ಯನೂ ಇಲ್ಲ ಸರ್. ಮಾರ್ಕೆಟ್ ನಲ್ಲಿ 15 lakhsಗೆ ಇದು. ಈಗ ಇದು ಈ ಮಾಡೆಲ್ ಸ್ಟಾಪ್ ಆಗ್ತಾ ಇದೆ, ಆದ್ರೆ ಈ ಮಾಡೆಲ್ ತುಂಬಾ ಜನ ಕೇಳ್ತಾ ಇದ್ದಾರೆ. ಆಮೇಲೆ ಪೆಟ್ರೋಲ್ ವೇರಿಯಂಟ್ ಸಿಗೋದು ತುಂಬಾ ಕಷ್ಟ ಕ್ರಿಸ್ಟಾನಲ್ಲಿ. ಅದಕ್ಕೆ ನಾನು ಪೆಟ್ರೋಲೇ ತಗೊಂಡ್ ಬಂದಿದ್ದೀನಿ. ಬಹಳ ಜನ ಕೇಳ್ತಾ ಇದ್ರು ಪೆಟ್ರೋಲೇ ಬೇಕು ಸರ್ ಅಂತ. ಆ ಕಾರಣಕ್ಕೆ ಪೆಟ್ರೋಲ್ ಗಾಡಿ ಕ್ರಿಸ್ಟಾ ಅದನ್ನು ತಗೊಂಡ್ ಬಂದಿದ್ದೀನಿ. ಅದನ್ನು ಮ್ಯಾನ್ಯುಯಲ್ ನಲ್ಲೇ ಬೇಕು ಸರ್ ಅಂತ ಕೇಳ್ತಾ ಇದ್ರು, ಅದಕ್ಕೆ ಮ್ಯಾನ್ಯುಯಲ್ ತಗೊಂಡ್ ಬಂದಿದ್ದೀನಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ 15 ಲಕ್ಷ ಸರ್. ಚಾಲೆಂಜಿಂಗ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್. ಸೊ ನೆಕ್ಸ್ಟ್ ನೋಡ್ತಾ ಇದೀರಾ ವೀಕ್ಷಕರೇ, ಮೂರನೇದು ಇನೋವಾ ಕ್ರಿಸ್ಟಾ ಒಂದಿದೆ ಸರ್. ಇದು ಡೀಟೇಲ್ಸ್ ಸರ್. ಇದನ್ನು ಇನೋವಾ ಕ್ರಿಸ್ಟಾ ಮೆಟಾಲಿಕ್ ಗ್ರೇ ಕಲರ್ದು. ಇದು ಸಿಂಗಲ್ ಓನರ್ 17 ಮಾಡಲ್ದು. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ, ತುಂಬಾ ಕ್ಲಾಸಿಕ್ ಕಂಡೀಷನ್ ಅಲ್ಲಿ ಇದೆ. ಎಲ್ಲ 4.0 ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ನೋಡಬಹುದು ನೀವು ಎಷ್ಟು ಕ್ಲಾಸಿಕ್ ಕಂಡೀಷನ್ ಅಲ್ಲಿ ಇರುವ ಇನೋವಾ ಕ್ರಿಸ್ಟಾ. ಈ ಕ್ರಿಸ್ಟಾ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಎಷ್ಟು ಕ್ಲಾಸ್ ಕಂಡೀಷನ್ ಇರುವ ಗಾಡಿ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಸರ್. ಯಾವ್ದು ಮಾಡಲ್ ಹೇಳಿ? ಇದು 17 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಕ್ರಿಸ್ಟಾ. ಇದೂನು HR ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. ಇದೂನು
Okay. ಇದು ಗಾಡಿ ಮಾರ್ಕೆಟ್ ನಲ್ಲಿ ಹೋಗಿ ನೀವು ವಿಚಾರಿಸ್ಕೊಂಡು ಬಂದ್ಬಿಟ್ರೆ ಎಷ್ಟು ಹೇಳ್ತಾರೆ ಹೇಳಿ? ಕಮ್ಮಿ ಎಷ್ಟಿದೆ sir? ಅಂದ್ರೂ ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸಿದ್ರೆ 17 lakhs 18 lakhs ಹೇಳ್ತಾರೆ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ, ಸಿಂಗಲ್ ಅನ್ನೋದು ಬರೀ 11,90,000ಗೆ ವಿತ್ NOC ಕೊಡ್ತೀನಿ. ಮಾರ್ಕೆಟ್ ನಲ್ಲಿ ಯಾರು ಕೊಡಲ್ಲ ಸರ್. ನಮ್ಮ ಹತ್ರ 3 ಇನೋವಾ ಕ್ರಿಸ್ಟಾ ಇದೆ, ಎಲ್ಲ ಪ್ರೈಸಿಂಗ್ ನಲ್ಲಿ ಕೊಡ್ತಾ ಇರೋದು ಸರ್. 18 ಮಾಡಲ್ದು ಸಿಂಗಲ್ ಓನರ್ 1190, 17 ಮಾಡಲ್ದು ಸಿಂಗಲ್ ಓನರ್ 1190, ಆಮೇಲೆ 22 ಮಾಡಲ್ದು ನ್ಯೂ ಶೇಪ್ದು ಅದನ್ನು ಪೆಟ್ರೋಲ್ ವೇರಿಯಂಟ್ 15 lakhಗೆ 101% ಅಶ್ಯೂರೆನ್ಸ್ ಯಾರು ಕೊಡಲ್ಲ ಈ ಪ್ರೈಸಿಂಗ್ ಎಲ್ಲ. ಸೊ ನೆಕ್ಸ್ಟ್ ನೋಡ್ತಾ ಇದ್ದೀರಾ ವೀಕ್ಷಕರೇ, ನಮ್ಮ ಮುಂದೆ ಒಂದು ಹುಂಡೈ ಕ್ರೆಟಾ ಇದೆ ಸರ್. ಇದು ಡೀಟೇಲ್ಸ್ ಸರ್ ಹುಂಡೈ ಕ್ರೇಟಾ ಅದನ್ನು ಡೀಪ್ ಬಾಸ್ದು ಗ್ರಿಲ್ ನೋಡಿ ಸರ್. ಗ್ರಿಲ್ ನೋಡಿ, ನಂಬರ್ ಫ್ಯಾನ್ಸಿ ನಂಬರ್ 3212 ನಂಬರ್. ಪೆನಾರೋಮಿಕ್ ಸನ್ರೂಫ್ ಬರೋದು ಸರ್. ಪೆನಾರೋಮಿಕ್ ಸನ್ರೂಫ್ ಅಂದ್ರೆ ಡ್ಯುಯಲ್ ಟೋನ್ ಸನ್ರೂಫ್. ಡ್ಯುಯಲ್ ಟೋನ್ ಸನ್ರೂಫ್ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಲ್ಲ ಪೌಂಡೋ ಪೋಸ್ಟರಿಂಗ್ AC, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಇದೇ ಗಾಡಿ ಮಾರ್ಕೆಟ್ ನಲ್ಲಿ ಹೋದ್ರೆ 25 ಲಕ್ಷದಿಂದ ಕಮ್ಮಿ ಇಲ್ಲ. ಡೈರೆಕ್ಟ್ ಆಗಿ ಬನ್ನಿ ಅಲ್ಫಾ ಕಾರ್ಗೆ 12,50,000ಗೆ ಕೊಡ್ತೀನಿ. 12,50,000 ಬರೀ 12.5 ಲಕ್ಷಗೆ. ಓಕೆ. ಸೊ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ನಮ್ಮ ಮುಂದೆ ಒಂದು ಸ್ಕೋಡಾ ಕುಶಾಕ್ ಇದೆ ಸರ್. ಸ್ಕೋಡಾ ಕುಶಾಕ್ ಇದು ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಸನ್ರೂಫ್ ಸಮೇತ, ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರೋದು. ಟಾಪ್ ಅಂಡ್ ವೆಹಿಕಲ್. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಡ್ಯುಯಲ್ ಟೋನ್ ಬರೋದು, ರೆಡ್ ಅಂಡ್ ಬ್ಲಾಕ್ ಕಲರ್ದು ನೋಡಬಹುದು ಕಾಂಬಿನೇಷನ್. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. ಕಂಪ್ನಿನಲ್ಲಿಂದ ಡ್ಯುಯಲ್ ಟೋನ್ ಬರೋದು ಇದು ಗಾಡಿ. TSI ಇಂಜಿನ್. ಮೈಲೇಜ್ ತುಂಬಾ ಕ್ಲಾಸ್ ಬರುತ್ತೆ. 18 to 20 ಮೈಲೇಜ್ ಬರುತ್ತೆ. ಎಲ್ಲ ಇದು ಸ್ಟೇರಿಂಗ್ ನೋಡಬಹುದು. ಆಡಿದು ಸ್ಟೇರಿಂಗ್ ನೋಡಿದ್ದೀರಾ ಸರ್? ಆಡಿದು ಸ್ಟೇರಿಂಗ್ ನೋಡಿದ್ದೀರಾ? ಆ ಪ್ರಕಾರ ಇದೆ. ಬಗಿಟ್ ಸ್ಟ್ಯಾನ್ಲಿ ಲೆದರ್ ಸೀಟ್ಸ್ ಇದೆ ಬಗಿಟ್ದು. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಗಾಡಿ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ, ಬರೀ ಸ್ಟೇರಿಂಗ್ ನೋಡ್ಕೊಳ್ಳಿ ಯಾವ ತರ ಇದೆ ಅಂತ. ಒಂದು ಇದ್ನಲ್ಲಿ ಓಡಿಸ್ತೀರಾ ಅಲ್ಲ, ಸ್ಪೋರ್ಟ್ಸ್ ಬೈಕ್ಸ್ ನಲ್ಲಿ, ಸ್ಪೋರ್ಟ್ಸ್ ಕಾರ್ಸ್ ನಲ್ಲಿ, BM ಬೆನ್ಸ್ ಆಡಿನಲ್ಲಿ ಆ ತರ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. ರೆಡ್ ಕಲರ್ದು ಈ ಕಲರ್ ಗಾಡಿ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಸರ್. ಶೋರೂಮ್ ಪ್ರೈಸ್ 20 lakhs. ಡೈರೆಕ್ಟ್ 50% ಡಿಸ್ಕೌಂಟ್ ಕೊಡ್ಬಿಡ್ತೀನಿ. 10 lakhsಗೆ ಈ ಗಾಡಿ 10 ಲಕ್ಷಗೆ ಕೊಡ್ತೀನಿ ಸರ್. ಓನ್ಲಿ 10 lakhsಗೆ ಕೊಡ್ತೀನಿ ಸರ್. ಸೂಪರ್ ಆಗಿದೆ ಸರ್. ಓಕೆ. ಸೊ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ನಮ್ಮ ಮುಂದೆ ಒಂದು Volkswagen ಜೆಟಾ ಇದೆ ಸರ್. ಇದು ಡೀಟೇಲ್ಸ್ ಸರ್. ಪ್ರೀಮಿಯಂ ಲಕ್ಸುರಿಯಸ್ ಗಾಡಿ ನೋಡ್ತಾ ಇದ್ದೀರಾ? BMW, ಬೆನ್ಸ್, ಆಡಿ, ಜಾಗ್ವಾರ್ BMW, ಬೆನ್ಸ್, ಆಡಿ ಓಡಿಸೋ ತರ ಗಾಡಿ. ಅದನ್ನು ಆಡಿ ಇಂಜಿನ್ ಬರೋದು, ಇದರಲ್ಲಿ A6 ಇಂಜಿನ್ ಬರೋದು. ಗಾಡಿ ನೋಡಿ ಎಷ್ಟು ಕ್ಲಾಸ್ ಕಂಡೀಷನ್, ಎಷ್ಟು ಕಂಫರ್ಟಬಲ್ ಇದೆ ವೆಹಿಕಲ್. ಈ ವೆಹಿಕಲ್ ಬಂದು ಶೋರೂಮ್ ಪ್ರೈಸ್ 30 lakhs ಸರ್. ಶೋರೂಮ್ ಪ್ರೈಸ್ ಬಂದು 30 lakhs. ಗಾಡಿ ನೋಡ್ಕೊಳ್ಳಿ ಸರ್, ಎಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಒಂದು ಸ್ಕ್ರಾಚ್ ಇಲ್ಲ, ಒಂದು ಡಿಂಟ್ ಇಲ್ಲ, ಒಂದು ಡಿಂಚ್ ಇಲ್ಲ. ಅಷ್ಟು ನೀಟ್ ಅಷ್ಟು ವೆಲ್ ಮೇಂಟೈನ್ಡ್ ಆಗಿದೆ. ಎಲ್ಲ ಶೋರೂಮ್ ಸರ್ವಿಸ್ ಸಮೇತ ಇದೆ. ಇಷ್ಟು ಕ್ಲಾಸ್ ಗಾಡಿ ಇರುವ ಜೆಟ್ಟಾ ಸರ್ 30 ಲಕ್ಷ ಗಾಡಿ ಬರೀ 3,80,000 ಕೊಡ್ತೀವಿ ಸರ್. ಮಾರ್ಕೆಟ್ ನಲ್ಲಿ ಇದೆ ಗಾಡಿ, ವಿಚಾರಿಸ್ಕೊಂಡು ಬನ್ನಿ ಸರ್. ನೀವು 5.5-6 ಲಕ್ಷದಿಂದ ಕಮ್ಮಿ ಇಲ್ಲ ಸರ್. ನಮ್ಮ ಹತ್ರ 3,80,000. ಕ್ವಾಲಿಟಿನೂ ಇಷ್ಟು ಇದೆ, ಒಂದು ಪಿನ್ ಅಷ್ಟು ಸೌಂಡ್ ಇಲ್ಲ ಸರ್ ಗಾಡಿ ಒಳಗಡೆ. ಅಷ್ಟು ಕ್ಲಾಸ್ ಇದೆ. ಗಾಡಿನಲ್ಲಿ ಹೋಗ್ತಾ ಇದ್ರೆ ಗೊತ್ತಾಗೋದೇ ಇಲ್ಲ ಈ ಗಾಡಿನಲ್ಲಿ ಹೋಗ್ತಾ ಇದ್ದೀರಿ ಅಂತ. ಆ ಫೀಲ್ದು ಇದೆ ಸರ್ ಗಾಡಿ ಇದು. ಸೂಪರ್ ಆಗಿದೆ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ವೀಕ್ಷಕರೇ, ನಮ್ಮ ಮುಂದೆ ಒಂದು ರೆನಾಲ್ಟ್ ಟ್ರೈಬರ್ ಇದೆ ಸರ್. ಇದು ಡೀಟೇಲ್ಸ್ ಸರ್. ಒಂದು ದೊಡ್ಡ 7 ಸೀಟರ್ ವೆಹಿಕಲ್ ನೋಡ್ತಾ ಇದ್ದೀರಾ? ಅದೂನು ಎಲ್ಲ ಫೀಚರ್ ಸಮೇತ ನೋಡ್ತಾ ಇದ್ದೀರಾ? ಏರ್ ಬ್ಯಾಗ್, ABS ಇರುವ ಗಾಡಿ ನೋಡ್ತಾ ಇದ್ದೀರಾ? ಎಲ್ಲ ಫುಲ್ಲಿ ಫೀಚರ್ಡ್ ಇರುವ ಗಾಡಿ ನೋಡ್ತಾ ಇದ್ದೀರಾ? ನಿಮ್ಗೆ ಇದರಲ್ಲಿ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗರ್, ಶೇವಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಇಷ್ಟು ಅದನ್ನು CNG ಸಮೇತ ಬರುತ್ತೆ ನಿಮ್ಗೆ ಗಾಡಿ. ಇದು CNG ಸಮೇತ ಬರುತ್ತೆ ನಿಮ್ಗೆ. 20+ ಮೈಲೇಜ್ ಬರುತ್ತೆ ಸರ್ CNG ನಲ್ಲಿ. ಇದು ಆರಾಮಾಗಿ 25 ಮೈಲೇಜ್ ಬರುತ್ತೆ. 7 ಸೀಟರ್ ವೆಹಿಕಲ್. ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬನ್ನಿ ಸರ್. ಇದೇ ಗಾಡಿ 6.5 ಲಕ್ಷ ಹೇಳ್ತಾರೆ. ನಮ್ಮ ಹತ್ರ 5.5 ಲಕ್ಷನೂ ಬಿಡ 4.5 ಲಕ್ಷಗೆ 2020 ಮಾಡಲ್ 7 ಸೀಟರ್. ಅದನ್ನು CNG ಸಮೇತ ಇರುವ ಗಾಡಿ, ಪೆಟ್ರೋಲ್ ಪ್ಲಸ್ CNG ಸಮೇತ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಈ ಗಾಡಿ ನಿಮ್ಗೆ ಬರೀ 4.5 ಲಕ್ಷಗೆ ಸರ್. 4,50,000ಗೆ ಸರ್ ಯಾರು ಕೊಡಲ್ಲ ಸರ್. 4,50,000 ಒಳ್ಳೆ ಮೈಲೇಜು ಇರುತ್ತೆ. ಗಾಡಿ ಚೆಕ್ ಮಾಡಬಹುದು. ಸೊ ನೆಕ್ಸ್ಟ್ ನೋಡ್ತಾ ಇದ್ದೀರಾ ವೀಕ್ಷಕರೇ, ನಮ್ಮ ಮುಂದೆ ಒಂದು ಟೊಯೋಟಾ ಅರ್ಬನ್ ಕ್ರೂಸರ್ ಇದೆ ಸರ್. ಇದು ಡೀಟೇಲ್ಸ್ ಸೇಮ್ ಬ್ರೀಜಾ ತರ. ಇದು ಏನು ಇದೆ ಇಲ್ಲ 21 ಮಾಡಲ್ದು. ಅದನ್ನು ಟೊಯೋಟಾ ಇಂಜಿನ್ ಬರೋದು. ಎಲ್ಲ ಪೌಂಡೋ ಪೋಸ್ಟರಿಂಗ್ AC, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಅಂದ್ಬಿಟ್ಟು ಎಲ್ಲ ಬರುತ್ತೆ. ಅದನ್ನು ಡ್ಯುಯಲ್ ಟೋನ್ ಟಾಪ್ ಎಂಡ್ ನಲ್ಲಿ ಲಿಮಿಟೆಡ್ ಎಡಿಷನ್ ವೆಹಿಕಲ್. ಇದು 2021 ಮಾಡಲ್ದು ವೆಹಿಕಲ್. ಯಾವ್ದು ಹೇಳಿ? 2021 ಮಾಡಲ್ದು. ಎಲ್ಲ ಪೌಂಡೋ ಪೋಸ್ಟರಿಂಗ್ AC, ಏರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಡಿಫಾಗರ್ ಸಮೇತ ಬರುತ್ತೆ. ಅದನ್ನು ಮಿರರ್ ಇಂಡಿಕೇಟರ್ಸ್ ಎಲ್ಲ ಬರುತ್ತೆ. ಇದೇ ಗಾಡಿ ಡೈರೆಕ್ಟ್ ಆಗಿ ಈ ಗಾಡಿ ಮಾರ್ಕೆಟ್ ನಲ್ಲಿ ಶೋರೂಮ್ ಪ್ರೈಸ್ ಬಂದು 18 lakhs ಸರ್. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಸರ್. ಮಾರ್ಕೆಟ್ ನಲ್ಲಿ ಯಾರು ಕೊಟ್ಟಿರ್ಬೋದು DLH ಗಾಡಿ ಅಲ್ಲ, ಕರ್ನಾಟಕ ಗಾಡಿ 6.5 ಲಕ್ಷಗೆ. ಓನ್ಲಿ 6,50,000ಗೆ ಕೊಡ್ತೀವಿ ಸರ್. 6.5 ಲಕ್ಷಗೆ. ಹೊಸದಂದ್ರೆ ಎಷ್ಟು ಬರುತ್ತೆ ಸರ್ ಇದು? ಸರ್ 18 lakhs ಸರ್.
18 lakhs ಇದೆ. 18 ಲಕ್ಷ ಡೈರೆಕ್ಟ್ ಆಗಿ ಬರೀ ಎಷ್ಟಿಗೆ ಕೊಡ್ತಾ ಇರೋದು ಹೇಳಿ, 6,50,000ಗೆ. 6,50,000. ಓಕೆ ಸರ್. ಸೊ ವೀಕ್ಷಕರೇ, ಯಾರಾದ್ರೂ 3 ಇನೋವಾ ಕ್ರಿಸ್ಟಾ ನೋಡಿದ್ವಿ, ಯಾರಾದ್ರೂ ಒಂದು ಬರೀ ಇನೋವಾ ಬೇಕಂದ್ರೆ ನೋಡಬಹುದು. ಸೆಕೆಂಡ್ ಜನರೇಷನ್ ಅಲ್ಲ ಸರ್? ಸೆಕೆಂಡ್ ಜನರೇಷನ್ ಇದು ಇನೋವಾ. ಇದು 16 ಮಾಡಲ್ ಸರ್, 16 ಮಾಡಲ್ ಸರ್. ಎಲ್ಲ 4.0 ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಸ್ಟೀರಿಂಗ್ ರೋಲ್ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇನೋವಾ, ಅದನ್ನು ಇನೋವಾ ಯಾವ ಮಾಡಲ್ ಹೇಳಿ 2016 ಮಾಡಲ್ದು. ಈ ಗಾಡಿ ಸೆಕೆಂಡ್ ಓನರ್ ಆಗಿದೆ, ಡೀಸೆಲ್ ಗಾಡಿ, 2.5cc ಇದು ಗಾಡಿ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಒಂದು ಸ್ಕ್ರಾಚ್, ಒಂದು ಇಂಚ್ ಇಲ್ಲ. ಗಾಡಿ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ, ಅಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಸರ್. ಈ ಗಾಡಿ ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬನ್ನಿ ಅಂದ್ರೆ ನೀವು 15 ಲಕ್ಷ 14 ಲಕ್ಷ ಹೇಳ್ತಾರೆ. ಡೈರೆಕ್ಟ್ ಆಗಿ ನಮ್ಮ ಹತ್ರ ಬಂದ್ರೆ, ಡೈರೆಕ್ಟ್ ಆಗಿ ನಮ್ಮ ಹತ್ರ ವಿಸಿಟ್ ಮಾಡ್ರೆ ಸರ್, ಮಾರ್ಕೆಟ್ ನಲ್ಲಿ 101% ಅಶ್ಯೂರೆನ್ಸ್ ಮಾಡ್ತೀನಿ. ಈ ಗಾಡಿ ಕರ್ನಾಟಕ, ಅದು 16 ಮಾಡಲ್ದು, ಯಾರು ಕೊಡಲ್ಲ. ಆ ಪ್ರೈಸಿಂಗ್ ನಾನು ಕೊಡ್ತೀನಿ. ಬರೀ 9 ಲಕ್ಷಗೆ, ಬಂದು 9 ಲ್ಯಾಕ್ಸ್ಗೆ. 9 lakhsಗೆ ಆಗುತ್ತೆ. ಓಕೆ ಸರ್. ಇದಾದ್ಮೇಲೆ ಕ್ರಿಸ್ಟಾ ಬಂದಿದ್ದಲ್ಲ? 100%. 16 ಆದ್ಮೇಲೆ 17ಗೆ ಕ್ರಿಸ್ಟಾ ಬಂದಿರೋದು ನಮ್ಮ ಹತ್ರ ಇದೆ ಅಲ್ಲ. 17, 18, 22 ಎಲ್ಲ ಕ್ರಿಸ್ಟಾಸ್ ಎಲ್ಲ ಇದೆ ಅಲ್ಲ. ಓಕೆ ಸರ್. ಸೊ ವೀಕ್ಷಕರೇ, ಯಾರಾದ್ರೂ ಒಂದು ಕಿಯಾ ಸಾನೆಟ್ ಹುಡುಕ್ತಾ ಇದ್ರೆ ನೋಡ್ಬೋದು ಸರ್. ಗೂಗಲ್ ನಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು. ಕಿಯಾ ನಲ್ಲಿ ಹೈಯೆಸ್ಟ್ ಸೇಲ್ ಆಗಿರೋದು ಕಿಯಾ ಸಾನೆಟ್. ಅದನ್ನು ನಿಮ್ಗೆ IMT ವೇರಿಯಂಟ್ ಸಿಗುತ್ತೆ. ಇದರಲ್ಲಿ ಸ್ಟ್ಯಾಂಡಿ ಲೆದರ್ಸ್, ಬಗಿಟ್ ಸೀಟ್ ಸಿಗುತ್ತೆ, ಎಲ್ಲ ಹೇರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಮಿರರ್ ಇಂಡಿಕೇಟರ್, ಆಟೋ ಕ್ಲೋಸರ್ ಮಿರರ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್, GTR ಮ್ಯಾಗ್ವಿಲ್ ಸಿಗುತ್ತೆ. ಎಲ್ಲ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಸರ್. ಮಾರ್ಕೆಟ್ ನಲ್ಲಿ 9 ಲಕ್ಷ ಹೇಳ್ತಾರೆ, ನಮ್ಮ ಹತ್ರ 8 ಲಕ್ಷನೂ ಬೇಡ, 7,80,000ಗೆ, ಓನ್ಲಿ 7,80,000ಗೆ ಇನ್ನು ಇದು ಕಿಯಾ ಸಾನೆಟ್ ಕೊಡ್ತೀನಿ. 7,80,000. IMT ಅಂದ್ರೆ IMT ಅಂದ್ರೆ ಮ್ಯಾನ್ಯುಯಲ್ ಬರುತ್ತೆ, ಬರೀ ಎಕ್ಸಲೇಟರ್ ಅಂಡ್ ಬ್ರೇಕ್ ಬರುತ್ತೆ ಸರ್. ಸೆಮಿ ಆಟೋಮೆಟಿಕ್ ಅಂತ ಹೇಳ್ತಾರೆ IMTಗೆ. ಸೆಮಿ ಆಟೋಮೆಟಿಕ್, ಬರೀ ಗೇರ್ ಎಕ್ಸಲೇಟರ್ ಬರುತ್ತೆ, ಸಾರಿ ಬ್ರೇಕ್ ಎಕ್ಸಲೇಟರ್ ಬರುತ್ತೆ. ಸೊ ನೆಕ್ಸ್ಟ್ ನೋಡಬಹುದು ವೀಕ್ಷಕರೇ, ನಮ್ಮ ಮುಂದೆ ಒಂದು ಕ್ರೆಟಾ ಇದೆ, ಬ್ಲಾಕ್ ಕಲರ್, ಸಖತ್ತಾಗಿದೆ, ಚೆಕ್ ಮಾಡಬಹುದು ಸರ್. ಇದು ಡೀಟೇಲ್ಸ್ ಸರ್. ಹೊಂಡೈನಲ್ಲಿ ಕ್ರೇಟಾ, ಇದು 18 ಮಾಡಲ್ದು. ಯಾವ ಮಾಡಲ್ ಹೇಳಿ? 18 ಮಾಡಲ್ದು ಕ್ರೇಟಾ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಲ್ಲ 4.0 ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಎಲ್ಲ ಫೀಚರ್ ಇರುವ ಹೇರ್ ಬ್ಯಾಗ್, ABS ಎಲ್ಲ ಇರುವ ಗಾಡಿ ಇದೇ ಗಾಡಿ. ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದ್ರೆ ನೀವು ಕ್ರೇಟಾ ಸರ್, ಗೂಗಲ್ ನಲ್ಲಿ ಇದನ್ನು ಚೆಕ್ ಮಾಡ್ಕೊಳ್ಳಿ. ಹುಂಡೈನಲ್ಲಿ ಹೈಯೆಸ್ಟ್ ಸೇಲ್ ಆಗಿರೋ ಗಾಡಿ ನೋಡ್ಕೊಂಡ್ರೆ ಹುಂಡೈ ಕ್ರೇಟಾ, ಅದನ್ನು 24-25 ನಲ್ಲಿ 7,56,000 ವೆಹಿಕಲ್ ಸೇಲ್ ಆಗಿದೆ. ಇದು ಕೋಟಿಂಗ್ ಇರೋದು ನಮ್ದು 9.5 ಲಕ್ಷ. ನಾವು 7,56,000ಗೆ ಅಷ್ಟು ಸೇಲ್ ಆಗಿದಲ್ಲ, ಅದಕ್ಕೆ 7,56,000ಗೆ ಕೊಡೋಣ. ಅದನ್ನು 18 ಮಾಡಲ್ದು ಕ್ರೇಟಾ ಕೊಡ್ತೀನಿ ಸರ್. ಸೂಪರ್ ಸರ್. ಸೊ ನೆಕ್ಸ್ಟ್ ನೋಡ್ತಾ ಇದ್ದೀರಾ ವೀಕ್ಷಕರೇ, ನಮ್ಮ ಮುಂದೆ ಒಂದು ಫೋರ್ಡ್ ಈಕೋ ಸ್ಪೋರ್ಟ್ ಇದೆ ಸರ್. ಇದು ಡೀಟೇಲ್ಸ್ ಸರ್. ಫೋರ್ಡ್ ಈಕೋ ಸ್ಪೋರ್ಟ್ 2015 ಮಾಡಲ್, ಆಟೋಮೆಟಿಕ್, ಎಲ್ಲ 4.0 ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಅದನ್ನು ಆಟೋ ಟ್ರಾನ್ಸ್ಮಿಷನ್ ವೆಹಿಕಲ್. ಆಟೋ ಟ್ರಾನ್ಸ್ಮಿಷನ್ ವೆಹಿಕಲ್ ಇಷ್ಟು ಕ್ಲಾಸ್ ಇರುವ ಗಾಡಿ, ಆಟೋ ಟ್ರಾನ್ಸ್ಮಿಷನ್ ವೆಹಿಕಲ್, ಎಲ್ಲ 4.0 ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ ಇದೇ ಗಾಡಿ. ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಈ ಗಾಡಿ ಎಷ್ಗೆ ಹೇಳ್ತಾರೆ ಹೇಳಿ ಮಾರ್ಕೆಟ್ ನಲ್ಲಿ? ಹೇರ್ ಬ್ಯಾಗ್, ABS ಎಲ್ಲ ಇರುವ 15 ಮಾಡಲ್ದು, ಅದನ್ನು ಆಟೋ ಟ್ರಾನ್ಸ್ಮಿಷನ್. ಮಾರ್ಕೆಟ್ ನಲ್ಲಿ ಹೋದ್ರೆ ನೀವು ಇದೇ ಗಾಡಿ 7 ಲಕ್ಷದಿಂದ ಕಮ್ಮಿ ಇಲ್ಲ. ನಮ್ಮ ಹತ್ರ 6 ಲಕ್ಷನೂ ಬೇಡ, 5 ಲಕ್ಷನೂ ಬೇಡ, 4,80,000ಗೆ, 4,80,000ಗೆ ಟಾಪ್ ಎಂಡ್. ಅದನ್ನು ಟೈಟಾನಿಯಂ ಅಂದ್ರೆ ಟಾಪ್ ಎಂಡ್, ಏನು ಆಪ್ಷನ್ ಮಿಸ್ ಆಗಲ್ಲ. ಅದನ್ನು ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಆಟೋಮೆಟಿಕ್ 480ಗೆ ಕೊಡ್ತೀನಿ ಸರ್. 480, ಅದನ್ನು ಒಂದು SUV, ಅದನ್ನು SUV ಸೆಗ್ಮೆಂಟ್ ಸರ್. ಸೊ ನೆಕ್ಸ್ಟ್ ನೋಡ್ತಾ ಇದ್ದೀರಾ ವೀಕ್ಷಕರೇ, ನಮ್ಮ ಮುಂದೆ ಒಂದು ರೆನಾಲ್ಡ್ ಡಸ್ಟರ್ ಇದೆ ಸರ್. ಇದು ಡೀಟೇಲ್ಸ್ ಸರ್. ರೆನಾಲ್ಡ್ ಡಸ್ಟರ್ 19 ಮಾಡಲ್ದು. ಯಾವ ಮಾಡಲ್ದು ಹೇಳಿ? 19 ಮಾಡಲ್ದು. 19 ಮಾಡಲ್ದು ಡಸ್ಟರ್ ಇದು. ಮಾರ್ಕೆಟ್ ಇದೇ ಡಸ್ಟರ್ ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬನ್ನಿ ಸರ್. ನ್ಯೂ ಶೇಪ್ದು ಟಾಪ್ ಎಂಡ್ RXZ ಎಲ್ಲ 4.0 ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಸ್ಟೀರಿಂಗ್ ಎಲ್ಲ ಬರುತ್ತೆ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ಎಷ್ಟು ಕ್ಲಾಸಿಕ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಮಾರ್ಕೆಟ್ ನಲ್ಲಿ 8.5 ಲಕ್ಷ ಹೇಳ್ತಾರೆ, ನಮ್ಮ ಹತ್ರ 7.5 ಲಕ್ಷನೂ ಬೇಡ, ಬರೀ 6.5 ಲಕ್ಷಗೆ, 6,50,000ಗೆ 19 ಮಾಡಲ್ದು. 15,000ಗೆ 19 ಮಾಡಲ್ದು. ಅದನ್ನು ಆಟೋ ಟ್ರಾನ್ಸ್ಮಿಷನ್, ಪೆಟ್ರೋಲ್ ವೇರಿಯಂಟ್, ಟಾಪ್ ಎಂಡ್, ಅದನ್ನು ನ್ಯೂ ಶೇಪ್ದು ಡಸ್ಟರ್ ಕೊಡ್ತೀನಿ ಸರ್. 19 ಮಾಡಲ್. ಸೂಪರ್ ಸರ್. ನಂಗೆ ನೋಡ್ಬೋದು ಒಂದು ಮಾರುತಿ ಸುಜುಕಿ S-Cross ಇದೆ, ಚೆಕ್ ಮಾಡಬಹುದು ಸರ್. S-Cross 1.6 ಲೀಟರ್ ಇಂಜಿನ್ ಬರುತ್ತೆ, 20+ ಮೈಲೇಜ್ ಬರುತ್ತೆ. ದೊಡ್ಡ ಗಾಡಿ ಇದ್ರೂ 20+ ಮೈಲೇಜ್ ಬರುತ್ತೆ. ಡೀಸೆಲ್ ಗಾಡಿ ಎಲ್ಲ
ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ವಿತ್ 4.2 ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್ ಲೆದರ್ ಸೀಟ್ಸ್ ಎಲ್ಲ ಇದೆ. ಟಾಪ್ ಎಂಡ್ ವೆಹಿಕಲ್. ಓಕೆ. ಟಾಪ್ ಎಂಡ್ ಅಂದ್ರೆ ಇದು ಅಲ್ಫಾ. ಆಲ್ಫಾ ಅಲ್ಫಾ ಇದು ಓಕೆ. ಅಲ್ಫಾ ಅಂದ್ರೆ ಟಾಪ್ ಎಂಡ್. ನಮ್ ಶೋರೂಮ್ ಹೆಸರೇ ಇದು ಟಾಪ್ ಎಂಡ್ ವೆಹಿಕಲ್. ಇದೇ ವೆಹಿಕಲ್ ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬನ್ನಿ. ನೀವು ಹೋದ್ರೆ ಕಮ್ಮಿ ಅಂದ್ರೂ 7 lakhs ಹೇಳ್ತಾರ. ನಮ್ಮ ಹತ್ರ 6 lakhs ಬೇಡ, 5,80,000ಗೆ. ಎಷ್ಟು? 5,80,000. 5,80,000ಗೆ ಬರೀ. 5,80,000ಗೆ ಇಷ್ಟು ದೊಡ್ಡ ಗಾಡಿ, ಅದನ್ನು ಡೀಸೆಲ್ ಗಾಡಿ, 25 ಮೈಲೇಜ್ ಬರುವ ಗಾಡಿ, ಎಲ್ಲ ಪೌಂಡೋ ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಎಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ಕೊಡ್ತೀನಿ. ಓಕೆ ಸರ್. ಸೊ ನೆಕ್ಸ್ಟ್ ನೋಡ್ತಾ ಇದ್ದೀರಾ ವೀಕ್ಷಕರೇ, ನಮ್ಮ ಮುಂದೆ ಒಂದು ರೆನಾಲ್ಟ್ ಲಾಜಿ ಇದೆ ಸರ್. ಇದು ಡೀಟೇಲ್ಸ್ ಸರ್. ರೆನಾಲ್ಟ್ ಲಾಜಿ ಇದು 2016 ಮಾಡಲ್ದು ಡೀಸೆಲ್ ಗಾಡಿ, ಎಲ್ಲ ಪೌಂಡೋ ಪೋಸ್ಟರಿಂಗ್, ಎಸಿ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. 20+ ಮೈಲೇಜ್ ಬರುತ್ತೆ ಇದು ಗಾಡಿ. 20+ ಮೈಲೇಜ್ ಬರುವ ಗಾಡಿ. ಎಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ನೋಡಿ. ಎಲ್ಲ ಹೇರ್ ಬ್ಯಾಗ್, ABS ಎಲ್ಲ ಇರುವ ಗಾಡಿ. ಇದೇ ಗಾಡಿ ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬನ್ನಿ ಸರ್. ಒಂದು ಇಟಿಗ ತಗೊಳ್ಳಕ್ಕೆ ಹೋದ್ರೆ 7,50,000. ಇದೇ ಲಾಡ್ಜಿ ತಗೊಳ್ಳಕ್ಕೆ ಹೋದ್ರೂ 6 ಲಕ್ಷ. ಡೀಸೆಲ್ ಗಾಡಿ, ಅದನ್ನು 20+ ಮೈಲೇಜ್ ಬರುತ್ತೆ. 8 ಜನ ಆರಾಮಾಗಿ, 8 ಸೀಟರ್ ವೆಹಿಕಲ್, 8 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಇದೇ ವೆಹಿಕಲ್ ಮಾರ್ಕೆಟ್ ನಲ್ಲಿ ಹೋಗಿ ನೀವು ವಿಚಾರಿಸ್ಕೊಂಡು ಬಂದ್ರೆ ಎಷ್ಟಿಗೆ ಹೇಳ್ತಾರ ಹೇಳಿ? ಕಮ್ಮಿ ಅಂದ್ರೂ ಇದು 6.5 ಲಕ್ಷ ಹೇಳ್ತಾರ. ನಮ್ಮ ಹತ್ರ 5.5 ಬೇಡ, ಬರೀ 4.5 ಲಕ್ಷಕ್ಕೆ 4,50,000ಗೆ ರೆನಾಲ್ಟ್ ಲಾಡ್ಜಿ, ಅದನ್ನು 2016 ಮಾಡಲ್ ಡೀಸೆಲ್ ಗಾಡಿ ಕೊಡ್ತೀನಿ. 20+ ಮೈಲೇಜ್ ಬರುವ ಗಾಡಿ ಕೊಡ್ತೀನಿ ಸರ್. ಒಂದು ಫೋರ್ಡ್ ಇಕೋ ಸ್ಪೋರ್ಟ್ಸ್ ನೋಡ್ತಾ ಇದ್ದೀರಾ? ಗಾಡಿ ತೋರಿಸಿ ಸರ್ ಯಾವ ತರ ಇದೆ ಅಂತ. ಕಂಜೆಸ್ಟೆಡ್ ಇದೆ ಗಾಡಿ, ಯಾಕಂದ್ರೆ ಗಾಡಿ ತುಂಬಾ ನಿಲ್ಸಿದೀನಿ ಇಲ್ಲಿ ಹೆವಿ. ಯಾಕಂದ್ರೆ ನಮ್ ವಿಷ್ಕರಿಗೆ SUV ಸಿಗ್ರೆ MUV ಸಿಗಲ್ಲ, MUV ಸಿಗ್ರೆ ಹ್ಯಾಚ್ ಬ್ಯಾಕ್ ಸಿಗಲ್ಲ, ಹ್ಯಾಚ್ ಬ್ಯಾಕ್ ಸಿಗ್ರೆ ಸೆಡಾನ್ ಸಿಗಲ್ಲ. ಅದನ್ನು ಇಷ್ಟು ದೊಡ್ಡ ಶೋರೂಮ್ ಇದೆ ತೋರಿಸಿ. ಇಷ್ಟು ಸ್ಟಾಕ್ ಇದೆ ಬರೀ ನಿಮ್ಗೋಸ್ಕರ. ಇಷ್ಟು ಸ್ಟಾಕ್, ಇಷ್ಟು ದೊಡ್ಡ ಶೋರೂಮ್ ನಾವು ಹಾಕಿರೋದು. ನಿಮ್ಗೆ ಎಲ್ಲ ವೆಹಿಕಲ್ ಸಿಗ್ಬೇಕು ಅಂತ, ಅದಕ್ಕೆ ಅಲ್ಲಿ ಬರಕ್ಕೆ ಆಗ್ತಾ ಇಲ್ಲ. ಇಲ್ಲಿಂದ ನಾನು ತೋರಿಸ್ತಾರ ಅವರು ಇಕೋ ಸ್ಪೋರ್ಟ್ಸ್ ಎಲ್ಲ ಬ್ಲಾಕ್ ಕಲರ್, ಪೆಟ್ರೋಲ್ ವೇರಿಯಂಟ್, ಎಲ್ಲ ಮ್ಯಾನ್ಯುವಲ್ ವೇರಿಯಂಟ್. ಅದು 68,000 ಹೊಡಿದೆ. ಪೌಂಡೋ ಪೋಸ್ಟರಿಂಗ್, AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಅದೇ ಗಾಡಿ ಮಾರ್ಕೆಟ್ ನಲ್ಲಿ ಹೋಗಿ ಕೇಳ್ತಾರೆ 6 ಲಕ್ಷ ಹೇಳ್ತಾರ ಸರ್. ಡೈರೆಕ್ಟ್ 4 lakhs ಕೊಡ್ತೀನಿ ಸರ್. 4 lakhs ಬರೀ 4 ಲಕ್ಷಗೆ ಇಕೋ ಸ್ಪೋರ್ಟ್ಸ್ ಕೊಡ್ತಾ ಇರೋದು ಸರ್. ಓಕೆ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ವೀಕ್ಷಕರೇ, ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ ಸರ್. ಇದು ಡೀಟೇಲ್ಸ್ ಸರ್. ಮಾರುತಿ ಸುಜುಕಿ ಶಿಫ್ಟ್ ಇದು 2013 ಮಾಡಲ್ದು. ಯಾವ ಮಾಡಲ್ದು ಹೇಳಿ? 13 ಮಾಡಲ್ದು. ಎಲ್ಲ ನಿಮ್ಗೆ ಪೌಂಡೋ ಪೋಸ್ಟರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. ನ್ಯೂ ಶೇಪ್ ವೆಹಿಕಲ್ 13 ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಹೆವಿ ಹೊಡಿರೋದು ಇದೇ ಶೇಪ್. 12 ಇಂದ 17 ತನಕ ಶೇಪ್ ಇದೆ ಅಲ್ಲ, ಇದೇ ಜಾಸ್ತಿ ಓಡಿರೋದು. ಈ ಗಾಡಿ ಮಾರ್ಕೆಟ್ ನಲ್ಲಿ ಹೋಗಿ ಕೇಳಿ ವಿಚಾರಿಸ್ಕೊಂಡು ಬಂದ್ರೆ ನೀವು 17 ಮಾಡಲ್ ಶಿಫ್ಟ್ ಎಷ್ಟು ಹೇಳ್ತಾರೆ ಹೇಳಿ? ನಿಮ್ಗೆ ಕಮ್ಮಿ ಅಂದ್ರೆ 4.5 ಲಕ್ಷ ಹೇಳ್ತಾರೆ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ. 13 ಮಾಡಲ್ ಶಿಫ್ಟ್ ಬರೀ 3.5 ಲಕ್ಷಗೆ ಎಲ್ಲ ಪೌಂಡೋ ಪೋಸ್ಟರಿಂಗ್, AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಕ್ಲಾಸಿಕ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ಕೊಡ್ತೀನಿ ಸರ್. ಓಕೆ ಸರ್. 3.5 ಲಕ್ಷ. 3.5 ಲಕ್ಷ. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಹಂಗೆ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ ಸರ್. ಇದು ಡೀಟೇಲ್ಸ್ ಸರ್. ಹೋಂಡಾ ಸಿಟಿ ಇದು ಯಾವ ಮಾಡಲ್ ಹೇಳಿ? 2014 ಮಾಡಲ್ದು ನ್ಯೂ ಶೇಪ್ದು ಸಿಂಗಲ್ ಓನರ್ VMT ವೇರಿಯಂಟ್. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. VMT ಇದು ಆಟೋ ಕ್ಲೋಸರ್, ಮಿರರ್ ಇಂಡಿಕೇಟರ್ಸ್ ಇದು ಎಲ್ಲ ಬರುತ್ತೆ ನಿಮ್ಗೆ. ಎಲ್ಲ ಪೌಂಡೋ ಪೋಸ್ಟರಿಂಗ್, AC, ವ್ಯಾಲ್ಯೂಮ್ ಕಂಟ್ರೋಲ್ ಎಲ್ಲ ಬರುತ್ತೆ ನಿಮ್ಗೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಸಿಂಗಲ್ ಓನರ್ದು ವೆಹಿಕಲ್ ಸರ್. ಸಿಂಗಲ್ ಓನರ್ ವೆಹಿಕಲ್, ಐವಿ ಟೆಕ್ VMT ವೇರಿಯಂಟ್. ಇದೇ ಗಾಡಿ ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬನ್ನಿ. ಹೋಂಡಾ ಸಿಟಿ 15 ಮಾಡಲ್ದು. ಕಮ್ಮಿ ಅಂದ್ರೂ ಇದೆ ಈ ಗಾಡಿ. ಮಾರ್ಕೆಟ್ ನಲ್ಲಿ ಒಂದು 5.5 ಲಕ್ಷ, 6 ಲಕ್ಷ ಹೇಳ್ತಾರೆ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ 14 ಮಾಡಲ್ದು ಸಿಂಗಲ್ ಓನರ್ ಟೈಪ್ 5 ನ್ಯೂ ಶೇಪ್ದು ಗಾಡಿ, ಸಿಂಗಲ್ ಓನರ್ದು ಗಾಡಿ. ಇದೇ ಗಾಡಿ ಪೆಟ್ರೋಲ್ ವೇರಿಯಂಟ್ದು. ಡೈರೆಕ್ಟ್ ಆಗಿ ನಾವು ಎಷ್ಟಿಗೆ ಕೊಡ್ತೀವಿ ಹೇಳಿ? 4.5 ಲಕ್ಷಗೆ. ಓನ್ಲಿ 4,50,000 ಕೊಡ್ತೀವಿ ಸರ್. 4,50,000. ಓಕೆ ಸರ್. ಸೊ ನೆಕ್ಸ್ಟ್ ನೋಡ್ತಾ ಇದ್ದೀರಾ ವೀಕ್ಷಕರೇ, ನಮ್ಮ ಮುಂದೆ ಒಂದು ವರ್ಣ ಇದೆ, ಹುಂಡೈ ವರ್ಣ ಸರ್. ಇದು ಡೀಟೇಲ್ಸ್ ಸರ್. ಹುಂಡೈ ವರ್ಣ ಇದು 2015 ಮಾಡಲ್, 16 ಮಾಡಲ್ದು ಸರ್. 15 ಅಲ್ಲ, 16 ಮಾಡಲ್ದು ನ್ಯೂ ಶೇಪ್ದು ಆಟೋಮೆಟಿಕ್ SX ಆಪ್ಷನಲ್ ಸರ್. ಇದು SX ಆಪ್ಷನಲ್ ಅಂದ್ರೆ ನಿಮ್ಗೆ ಎಲ್ಲ ಸ್ಟ್ಯಾಂಡಿಂಗ್ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಪುಷ್ ಬಟನ್ ಸ್ಟಾರ್ಟ್ ಸಮೇತ, ಆಟೋ ಟ್ರಾನ್ಸ್ಮಿಷನ್ ಸಮೇತ ಬರುತ್ತೆ. ಗಾಡಿ ನೋಡಿದ ತಕ್ಷಣ ಅಷ್ಟು ಇಷ್ಟ ಆಗುತ್ತೆ, ಅಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿರುವ 16 ಮಾಡಲ್ ಪೆಟ್ರೋಲ್ ವೇರಿಯಂಟ್ದು ಗಾಡಿ. ಇದೇ ಗಾಡಿ ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬನ್ನಿ ಸರ್. ನೀವು ಹೋಗಿ ಎಷ್ಟಿಗೆ ಹೇಳ್ತಾರೆ ಹೇಳಿ? ಮಾರ್ಕೆಟ್ ನಲ್ಲಿ ಹೋದ್ರೆ ನೀವು ಇದೇ ಗಾಡಿ ಶೋರೂಮ್ ಪ್ರೈಸ್ 18 ಲಕ್ಷ. ಇದು ಎಷ್ಟು ಹೇಳಿ? 18 ಲಕ್ಷ. ನಮ್ಗೆ 8 ಲಕ್ಷನೂ ಬೇಡ, 7 ಲಕ್ಷನೂ ಬೇಡ, 6 ಲಕ್ಷನೂ ಬೇಡ, 5,80,000ಗೆ 5,80,000 ಈ ಗಾಡಿ ಕೊಡ್ತೀನಿ. ಓಕೆ ಸರ್.
ಸೊ ನೆಕ್ಸ್ಟ್ ನೋಡ್ತಾ ಇದ್ದೀರಾ ವೀಕ್ಷಕರೇ, ನಮ್ಮ ಮುಂದೆ ಒಂದು i20 ಇದೆ ಸರ್. ಇದು ಡೀಟೇಲ್ಸ್. ಸರ್ i20 ಇದು 2010 ಮಾಡಲ್ದು ವಿತ್ ಪೊಂಡೋ ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ, ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುವ ಫ್ರೆಶ್ FC ಇರುವ ಗಾಡಿ, ಫ್ರೆಶ್ ಇನ್ಶೂರೆನ್ಸ್, ಫ್ರೆಶ್ FC ಎಲ್ಲ ಇದೆ ಗಾಡಿನಲ್ಲಿ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇದೇ ಗಾಡಿ ನೀವು ಮಾರ್ಕೆಟ್ ನಲ್ಲಿ ನೋಡಕ್ಕೆ ಹೋದ್ರೆ ಎಷ್ಟ್ಗೆ ಹೇಳ್ತಾರೆ ಹೇಳಿ? ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಗೆ 3.5 ಲಕ್ಷ ಹೇಳ್ತಾರೆ. ಡೈರೆಕ್ಟ್ ಆಗಿ ನಮ್ಮ ಹತ್ರ ಬಂದು 2.5 ಲಕ್ಷಗೆ, 2,50,000ಗೆ ಎಲ್ಲ ಫ್ಯೂಚರ್ ಇರುವ i10 ಸಿಗಲ್ಲ ಸರ್. ಆ ಬೆಲೆನಲ್ಲಿ i20 ಕೊಡ್ತೀನಿ ಸರ್. ನೆಕ್ಸ್ಟ್ ಒಂದು ಬ್ರಿಯೋ ಇದೆ, ಹೋಂಡಾ ಬ್ರಿಯೋ ಸರ್. ಇದು ಡೀಟೇಲ್ಸ್. ಸರ್ ಹೋಂಡಾ ಬ್ರಿಯೋ ಇದು 2015 ಮಾಡಲ್ದು. ಯಾವ ಮಾಡಲ್ದು ಹೇಳಿ? 2015 ಮಾಡಲ್ದು ಬ್ರಿಯೋ. ಎಲ್ಲ ಫೋಂಡೋ ಪೋಸ್ಟರಿಂಗ್ AC ಎಲ್ಲ ಇರುತ್ತೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಎಲ್ಲ ಗಾಡಿ ಕಂಡೀಷನ್ ಅಲ್ಲಿ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಲ್ಲ ಫೋಂಡೋ ಪೋಸ್ಟರಿಂಗ್ AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಗೆ ವಿಸಿಟ್ ಮಾಡಿ. ಇದೇ ಗಾಡಿ ಮಾರ್ಕೆಟ್ ನಲ್ಲಿ ಹೋಗಿ ಕೇಳ್ತಾರೆ ನೀವು 4 ಲಕ್ಷ ಹೇಳ್ತಾರೆ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ. 15 ಮಾಡಲ್ದು 0 ಡೌನ್ ಪೇಮೆಂಟ್ ನಲ್ಲಿ ಸಿಗುವ ಅದನ್ನು ಹೋಂಡಾ ಬ್ರಿಯೋ 3 ಲಕ್ಷ ಕೊಡ್ತೀವಿ. 3 ಲಕ್ಷ. ಓಕೆ ಸರ್. ಸೊ i20 ನೋಡಬಹುದು. ಇನ್ನೊಂದು ಮರೂನ್ ಕಲರ್ ಒಂದಿದೆ ಸರ್. ಇದು ಡೀಟೇಲ್ಸ್. ಸರ್ ಇನ್ನೊಂದು ಮರೂನ್ ಕಲರ್ದು i20 ಇದೆ. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಎಲ್ಲ ಪೊಂಡೋ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇದೂನು ನಿಮ್ಗೆ ಅದೇ ಫ್ರೆಶ್ FC ಸಮೇತ ಇದೆ. i10 ಬೆಲೆನಲ್ಲಿ ಸಿಗೋ ಗಾಡಿ i20 ಕೊಡ್ತೀನಿ. ಬರೀ ಎಷ್ಟ್ಗೆ ಹೇಳಿ? ಆ ಗಾಡಿ 250ಗೆ ಕೊಟ್ಟೆ ಅಂದ್ರೆ ಇದನ್ನು 250ಗೆ ಕೊಡ್ಬಿಡ್ತೀನಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಫ್ರೆಶ್ FC, ಇನ್ಶೂರೆನ್ಸ್ ಎಲ್ಲ ಇದೆ. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು i20 ಇದೆ, ಚೆಕ್ ಸರ್. ಮಾಡಿ. i20 ಸುರಿ ಮಳೆ ಇದೆ ಸರ್ ನಮ್ಮ ಹತ್ರ. ಸರ್ i20 ಸ್ಪೋರ್ಟ್ಸ್ ಇದು ಇಲೈಟ್. i20 ಇಲೈಟ್ ಸ್ಪೋರ್ಟ್ಸ್ ನ್ಯೂ ಶೇಪ್ದು. ಇದು 15 ಮಾಡಲ್ದು. ಎಲ್ಲ ಪೌಂಡೋ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ಆಟೋ ಕ್ಲೋಸರ್, ಮಿರರ್ ಇಂಡಿಕೇಟರ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. i20 ಅದೂ ಲಿಮಿಟೆಡ್ ಎಡಿಷನ್ ಕಲರ್. ಇದು ಓಕೆ, ಲಿಮಿಟೆಡ್ ಎಡಿಷನ್ ಕಲರ್ i20 ಒಳಗಡೆ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಗೆ ವಿಸಿಟ್ ಮಾಡ್ರೆ ಎಷ್ಟ್ಗೆ ಕೊಡ್ತೀನಿ ಹೇಳಿ? ಡೈರೆಕ್ಟ್ ಆಗಿ ಎಷ್ಟಿದೆ ಸರ್? ಸರ್ ಇದು ಗಾಡಿ ನಿಮಗೆ ಕಮ್ಮಿ ಅಂದ್ರೇನು ಒಂದು ಕಮ್ಮಿ ಅಂದ್ರೇನು ಈ ಗಾಡಿ ಎಷ್ಟ್ಗೆ ಕೊಡ್ತಾರೆ ಹೇಳಿ? ಡೈರೆಕ್ಟ್ ಆಗಿ ಮಾರ್ಕೆಟ್ಗೆ ವಿಸಿಟ್ ಮಾಡ್ರ ಈ ಗಾಡಿ ನಿಮ್ಗೆ 6 ಲಕ್ಷ ಹೇಳ್ತಾರೆ. 6 lakhs. ನಮ್ಮ ಹತ್ರ 5 lakhs ಬೇಡ, 4,50,000ಗೆ 4 lakhs ಬರೀ 4.5 ಲಕ್ಷಗೆ i20 ಇಲೈಟ್ ಸ್ಪೋರ್ಟ್ಸ್ ಕೊಡೋಣ ಸರ್. ಓಕೆ ಸರ್. ನೆಕ್ಸ್ಟ್ ಒಂದು ಮಾರುತಿ ಸುಜುಕಿ ಎ ಸ್ಟಾರ್ ಇದೆ ಸರ್. ಇದು ಡೀಟೇಲ್ಸ್. ಸರ್ ಮಾರುತಿ ಸುಜುಕಿ ಎ ಸ್ಟಾರ್ ಇದು ಎಲ್ಲ ಇದರಲ್ಲಿ ನಮಗೆ ಪೌಂಡೋ ಪೋಸ್ಟರಿಂಗ್ AC ಎಲ್ಲ ಸಿಗುತ್ತೆ. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಪೌಂಡೋ ಪೋಸ್ಟರಿಂಗ್ AC ಇರುವ ಗಾಡಿ. ಈ ಗಾಡಿ ನಿಮಗೆ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಗೆ ವಿಸಿಟ್ ಮಾಡಿ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಎಷ್ಟ್ಗೆ ಕೊಡ್ತೀನಿ ಹೇಳಿ? ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಗೆ ವಿಸಿಟ್ ಮಾಡ್ರೆ ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದ್ರೆ ಈ ಗಾಡಿ ನಿಮ್ಗೆ 250 ಹೇಳ್ತಾರೆ. ಡೈರೆಕ್ಟ್ ಆಗಿ 160ಗೆ ಕೊಡ್ತೀನಿ ಸರ್. 1,60,60,000ಗೆ ಎಷ್ಟ ಕೊಡ್ತೀನಿ. ಅದನ್ನು 2010 ಮಾಡಲ್, ಸೆಕೆಂಡ್ ಪೆಟ್ರೋಲ್ ವೇರಿಯಂಟ್. ಓಕೆ ಸರ್. ನೆಕ್ಸ್ಟ್ ಒಂದು ಫೋರ್ಡ್ ಫಿಗೋ ಆಸ್ಪೈರ್ ಇದೆ ಸರ್. ಇದು ಡೀಟೇಲ್ಸ್. ಸರ್ ಫೋರ್ಡ್ ಫಿಗೋ ಆಸ್ಪೈರ್ ಇದು ಡಿಕ್ಕಿ ಸಮೇತ ಬರುತ್ತೆ. ಟೈಟಾನಿಯಂ ಟಾಪ್ ಎಂಡ್ ಇದು. ಅದನ್ನಲ್ಲಿನೂ ಡೀಸೆಲ್ ಗಾಡಿ ಇದು. ಎಲ್ಲ ಫೋಂಡೋ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS, ಆಟೋ ಕ್ಲೋಸರ್, ಮಿರರ್ ಇಂಡಿಕೇಟರ್ಸ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಇದು ಫೋರ್ಡ್ ಫಿಗೋ ಆಸ್ಪೈರ್. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಗೆ ವಿಸಿಟ್ ಮಾಡ್ರೆ ಇದೇ ಗಾಡಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬನ್ನಿ ನೀವು. ಎಷ್ಟಿದೆ ಸರ್ ಪ್ರೈಸ್? ಪ್ರೈಸ್ ಇದು ಪ್ರೈಸ್ ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದ್ರೆ ಈ ಗಾಡಿ ನಿಮ್ಗೆ 5,50,000 ಇದೆ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬಂದ್ರೆ ಫೋರ್ಡ್ ಫಿಗೋ ಆಸ್ಪೈರ್ ಟೈಟಾನಿಯಂ ಟಾಪ್ ಎಂಡ್, ಹೇರ್ ಬ್ಯಾಗ್, ABS ಇರುವ, ಡೀಸೆಲ್ ಇರುವ, ಡಿಕ್ಕಿ ಇರುವ ಗಾಡಿ, ಎಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ಡೈರೆಕ್ಟ್ ಆಗಿ 3.5 ಲಕ್ಷ ಕೊಡ್ತೀವಿ ಸರ್. 3,50,000ಗೆ ನಮ್ಮ ಹತ್ರ 4 ಇದೆ. ಎಲ್ಲ ಟಾಪ್ ಎಂಡ್, ಪೆಟ್ರೋಲ್ದು 2 ಇದೆ, ಡೀಸೆಲ್ದು 2 ಇದೆ. ಎಲ್ಲ 3.5 ಲಕ್ಷಗೆ ಕೊಡೋಣ ಸರ್. ಓಕೆ ಸರ್. ಬನ್ನಿ ಇಲ್ಲಿ ಪೆಟ್ರೋಲ್ ನಲ್ಲಿ ಆಟೋಮೆಟಿಕ್ ಇದೆ ನೋಡಿ. ಓಕೆ, ಇದನ್ನು ಆಲ್ಮೋಸ್ಟ್ ಫೋರ್ಡ್ ಫಿಗೋ ನ್ಯೂ ಶೇಪ್ದು 16 ಮಾಡಲ್ದು. ಇದನ್ನು ಎಲ್ಲ ಪೌಂಡೋ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಇದೆ. ಆಟೋ ಟ್ರಾನ್ಸ್ಮಿಷನ್ ವೆಹಿಕಲ್. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಆಟೋ ಟ್ರಾನ್ಸ್ಮಿಷನ್ ವೆಹಿಕಲ್. ಇದೇ ಗಾಡಿ ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದ್ರೆ ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ವಿಚಾರಿಸ್ಕೊಂಡು ಬಂದ್ರೆ ಎಷ್ಟ್ಗೆ ಕೊಡ್ತಾರೆ ಹೇಳಿ? 650, 550 ಕಮ್ಮಿ ಅಂದ್ರೂ ಡೈರೆಕ್ಟ್ 350ಗೆ ಕೊಡೋಣ ಸರ್. 3,50,000. 3,50,000ಗೆ. ಓಕೆ ಸರ್. ಸರ್ ಒಂದು ಪ್ರೀಮಿಯಂ ಲಕ್ಸುರಿಯಸ್ ಗಾಡಿ ನೋಡ್ತಾ ಇದ್ದೀರಾ? BMW ಬೆನ್ಸ್ ನಲ್ಲಿ ಓಡಾಡಬೇಕು ಸರ್, ಆ ತರ ಗಾಡಿ ಬೇಕು ಸರ್. ಅದನ್ನು 30 lakhs ವೆಹಿಕಲ್ ಇದು ಸರ್. 8 ಹೇರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ. ಟೋಟಲ್ ಆಗಿ 8 ಹೇರ್ ಬ್ಯಾಗ್, ಸನ್ ರೂಫ್ ಸಮೇತ ಬರುತ್ತೆ.
ಎಲ್ಲ ಪೌಂಡೋ ಪೋಸ್ಟರಿಂಗ್ ಎ ಸಿ ಹೇರ್ ಬ್ಯಾಗ್ ABS ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ಕ್ಲಾಸ್ ಕಂಡೀಷನಲ್ಲಿರುವ ಗಾಡಿ. ಈ ಗಾಡಿ ಮಾರ್ಕೆಟ್ನಲ್ಲಿ ವಿಸಿಟ್ ಮಾಡ್ಕೊಂಡು ಬನ್ನಿ, ನೀವು ಒಂದು ರೌಂಡ್ ಹೊಡ್ಕೊಂಡು ಬನ್ನಿ. ಎಷ್ಟು ಹೇಳ್ತಾರೆ ಹೇಳಿ? ಕಮ್ಮಿ ಅಂದ್ರೂ 6 ಲಕ್ಷ ಹೇಳ್ತಾರೆ. ನಮ್ಮ 30 ಲಕ್ಷ ಗಾಡಿ ನಮ್ಮ ಹತ್ರ ಬಂದರೆ 3 ಲಕ್ಷ ಕೊಡ್ತೀನಿ ಸರ್. 3 ಓನ್ಲಿ lakhs. 3 ಲ್ಯಾಕ್ ಸೂಪರ್ ಕೊಡ್ತೀನಿ. ಎಲ್ಲ ಹೇರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ ಓನ್ಲಿ 3 ಲ್ಯಾಕ್ಗೆ ಕೊಡ್ತೀನಿ ಸರ್. ಓಕೆ ಸರ್. ಸರ್ ಫಿಯೇಟ್ ಪುಂಟೋ 2 ಆಪ್ಷನ್ ಇದೆ ನಮ್ಮ ಹತ್ರ. ನೀವು ಯಾವುದಾದ್ರೂ ಆಪ್ಷನ್ ತೆಗಿಬೋದು. ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ತೆಗಿಬೇಕು, ನ್ಯೂ ಶೇಪ್ನಲ್ಲಿ ಡೀಸೆಲ್ ಬೇಕಂದ್ರೆ ಡೀಸೆಲ್ ತೆಗಿಬೇಕು. ಓಕೆ. ಪೆಟ್ರೋಲ್ ಗಾಡಿ ಇದು 2010 ಮಾಡಲ್ದು. ಯಾವ ಮಾಡಲ್ದು ಹೇಳಿ? 10 ಮಾಡಲ್ದು. ಎಲ್ಲ ಪೌಂಡೋ ಪೋಸ್ಟರಿಂಗ್ AC ಎಲ್ಲ ಇರುವ ಗಾಡಿ. ಗಾಡಿ ಕ್ಲಾಸ್ ಕಂಡೀಷನಲ್ಲಿ ಇರುವ ಗಾಡಿ. ಇಷ್ಟು ಕ್ಲಾಸ್ ಕಂಡೀಷನಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟಾಗಿ 160ಗೆ ಕೊಡ್ತೀವಿ ಸರ್. 160ಗೆ ಆಗುತ್ತೆ. ಆ್ಯಂಡ್ ಇದು ಸರ್? ಇದು 15 ಮಾಡಲ್ದು ನ್ಯೂ ಶೇಪ್ ಡೀಸೆಲ್ ಗಾಡಿ ಸರ್. ಮಲ್ಟಿಜೆಟ್ ಇಂಜಿನ್ ಬರೋದು ಗಾಡಿ. ಎಲ್ಲ 4 ಪೌಂಡೋ ಪೋಸ್ಟರಿಂಗ್ AC ಹೇರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಈ ಗಾಡಿನು ಮಾರ್ಕೆಟ್ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬನ್ನಿ. ಈ ಗಾಡಿ 5 ಲಕ್ಷ ಹೇಳ್ತಾರೆ, 320ಗೆ ಕೊಡ್ತೀನಿ ಸರ್. 320 ಆಗುತ್ತೆ. ಓಕೆ. 320. ಸೊ ನೆಕ್ಸ್ಟ್ ನೋಡ್ತಾ ಇದ್ದೀರಾ ವೀಕ್ಷಕರೇ, ನಮ್ಮ ಮುಂದೆ ಒಂದು ಫೋರ್ಡ್ ಫಿಯೆಸ್ಟಾ ಇದೆ ಸರ್. ಇದು ಡೀಟೇಲ್ಸ್ ಸರ್ ಫೋರ್ಡ್ ಫಿಯೆಸ್ಟಾ ಇದು 2009 ಮಾಡಲ್ದು ಡೀಸೆಲ್ ಗಾಡಿ. ಎಲ್ಲ ಪೌಂಡೋ ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಪೌಂಡೋ ಪೋಸ್ಟರಿಂಗ್ AC ಎಲ್ಲ ಇರುವ ಗಾಡಿ. ಮಾರ್ಕೆಟ್ ನಲ್ಲಿ ಇದೆ ಗಾಡಿ. ಮಾರ್ಕೆಟ್ ನಲ್ಲಿ ಹೋದ್ರೆ 2 ಲಕ್ಷ 20,000 30,000 ಇದೆ. ನಮ್ಮ ಹತ್ರ ಬನ್ನಿ 160ಗೆ ಕೊಡ್ತೀನಿ ಸರ್. 160ಗೆ ಆಗುತ್ತೆ. ನೆಕ್ಸ್ಟ್ ಒಂದು ಸೆಲೆರಿಯೋ ಇದೆ ಸರ್. ಇದು ಡೀಟೇಲ್ಸ್ ಸರ್ ಮಾರುತಿ ಸುಜುಕಿ ಸೆಲೆರಿಯೋ ಡೀಸೆಲ್ ಪೌಂಡೋ ಪೋಸ್ಟರಿಂಗ್ AC ಎಲ್ಲ ಇದೆ. ಈ ಗಾಡಿನು ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಡ್ಗೆ ವಿಸಿಟ್ ಮಾಡ್ರೆ 4 ಲಕ್ಷ ಹೇಳ್ತಾರೆ ಸರ್. ಡೀಸೆಲ್ ತುಂಬಾ ಡಿಮ್ಯಾಂಡ್ ಇದೆ ಸೆಲೆರಿಯೋನಲ್ಲಿ. 25 ಮೈಲೇಜ್ ಬರುವ ಗಾಡಿ. ಈ ಗಾಡಿ 290ಗೆ ಕೊಡ್ತೀನಿ ಸರ್. 2,90,000. ಸೊ ಇನ್ನೊಂದು ಸೆಲೆರಿಯೋ ಇದೆ ನೋಡಬಹುದು ವೀಕ್ಷಕರೇ. ಮಾರುತಿ ಸುಜುಕಿ ಸೆಲೆರಿಯೋ 2000 ಇದು 15 ಮಾಡಲ್. ಇದು ಪೆಟ್ರೋಲ್ ವೇರಿಯಂಟ್, ಮ್ಯಾನ್ಯುಯಲ್. ಎಲ್ಲ ಪೌಂಡೋ ಪೋಸ್ಟರಿಂಗ್ ಎಲ್ಲ ಬರುತ್ತೆ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿನು ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಡ್ಗೆ ವಿಸಿಟ್ ಮಾಡ್ರೆ ಅದೇ ಪ್ರತಿ ಕೊಡ್ತೀನಿ 290ಗೆ. 2,90,000. ಓಕೆ. ಸೊ ನೆಕ್ಸ್ಟ್ ನೋಡ್ತಾ ಇದ್ದೀರಾ ವೀಕ್ಷಕರೇ, ನಮ್ಮ ಮುಂದೆ ಇನ್ನೊಂದು ಫೋರ್ಡ್ ಫಿಗೋ ಆಸ್ಪೈರ್ ಇದೆ ಸರ್. ಇದು ಡೀಟೇಲ್ಸ್ ಸರ್ ಫೋರ್ಡ್ ಫಿಗೋ ಆಸ್ಪೈರ್ 2016 ಮಾಡಲ್ದು ಡೀಸೆಲ್. ಟೈಟಾನಿಯಂ ಟಾಪ್ ಅಂಡ್ ಎಲ್ಲ ಪೌಂಡೋ ಪೋಸ್ಟರಿಂಗ್ AC ಹೇರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫಾಸ್ಟಿಂಗ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಕ್ಲಾಸಿಕ್ ಕಂಡೀಷನ್ ಅಲ್ಲಿ ಇರುವ 16 ಮಾಡಲ್ದು ಇಕೋ ಸ್ಪೋರ್ಟ್ಸ್, ಅದನ್ನು ಡೀಸೆಲ್ದು ಎಲ್ಲ ಇಷ್ಟು ಕ್ಲಾಸ್ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಡ್ಗೆ ವಿಸಿಟ್ ಮಾಡಿ. ಈ ಗಾಡಿ ಎಷ್ಟಿಗೆ ಕೊಡ್ತೀನಿ ಹೇಳಿ? ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ ಯಾರು ಕೊಟ್ಟಿರಬಾರ್ದು ಸರ್. ಎಲ್ಲ ಫಿಗೋ 350ಗೆ ಕೊಟ್ಟಿದ್ದೀನಿ. ಇದನ್ನು 350ಗೆ ಆಗುತ್ತೆ. ಓಕೆ. ನೆಕ್ಸ್ಟ್ ಒಂದು ಮಾರುತಿ ಸುಜುಕಿ SX4 ಇದೆ ಸರ್. ಇದು ಡೀಟೇಲ್ಸ್ ಸರ್ ಮಾರುತಿ ಸುಜುಕಿ SX4 ZXi ಟಾಪ್ ಅಂಡ್ ವೇರಿಯಂಟ್. ಎಲ್ಲ 4 ಪೌಂಡೋ ಪೋಸ್ಟರಿಂಗ್ AC ಹೇರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಕ್ಲಾಸಿಕ್ ಕಂಡೀಷನ್ ಅಲ್ಲಿ ಇದೆ. ZX ಟಾಪ್ ಅಂಡ್ ಸೆಡಾನ್ ವೆಹಿಕಲ್. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಅದೂನು ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಡ್ಗೆ ವಿಸಿಟ್ ಮಾಡ್ರೆ 1,80,000 1,80,000 ಕೊಡ್ತೀವಿ. ಸೊ ನೆಕ್ಸ್ಟ್ ನೋಡ್ತಾ ಇದ್ದೀರಾ ವೀಕ್ಷಕರೇ, ನಮ್ಮ ಮುಂದೆ ಒಂದು ಫೋರ್ಡ್ ಫಿಗೋ ಇದೆ ಸರ್. ಇದು ಡೀಟೇಲ್ಸ್ ಸರ್ ಫೋರ್ಡ್ ಫಿಗೋ ಇದು 2011 ಮಾಡಲ್ದು. ಸಾರಿ 12 ಮಾಡಲ್ದು ಪೆಟ್ರೋಲ್ ಗಾಡಿ. ತುಂಬಾ ಕ್ಲಾಸ್ ಕಂಡೀಷನ್ ಇದೆ. ಪೌಂಡೋ ಪೋಸ್ಟರಿಂಗ್ AC ಎಲ್ಲ ಇದೆ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಡ್ಗೆ ವಿಸಿಟ್ ಮಾಡ್ರೆ ಮಾರ್ಕೆಟ್ ನಲ್ಲಿ ಹೋಗಿ ಚಾರ್ಜ್ಕೊಂಡು ಬಂದ್ಬಿಡಿ. 3 ಲಕ್ಷ ಇದೆ. 220ಗೆ ಕೊಡ್ತೀನಿ ಸರ್. 2,20,000. ಓಕೆ ಸರ್. ಸೊ ನೆಕ್ಸ್ಟ್ ಒಂದು Volkswagen Vento ಇದೆ ಸರ್. ಇದು ಡೀಟೇಲ್ಸ್ ಸರ್ Volkswagen Vento ಇದು 2012 ಮಾಡಲ್ದು ಹೈಲೈನ್ ಟಾಪ್ ಅಂಡ್ ಹೇರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫಾಸ್ಟ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ನಲ್ಲಿ ಇದೆ. ಇಷ್ಟು ಕ್ಲಾಸಿಕ್ ಕಂಡೀಷನ್ ಅಲ್ಲಿ ಇರುವ ಅದನ್ನು 12 ಮಾಡಲ್ದು ಹೇರ್ ಬ್ಯಾಗ್ ABS ಎಲ್ಲ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಡ್ಗೆ ವಿಸಿಟ್ ಮಾಡ್ರೆ ಎಷ್ಟಿಗೆ ಕೊಡ್ತೀನಿ ಹೇಳಿ? ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಡ್ಗೆ ವಿಸಿಟ್ ಮಾಡ್ರೆ ಈ ಗಾಡಿ ಡೈರೆಕ್ಟ್ ಆಗಿ ನಿಮ್ಗೆ 3,50,000 ಲಕ್ಷ ಹೇಳ್ತಾರೆ. ಬೇಡ ಬಿಡಿ, 3 ಲಕ್ಷನೂ ಬಿಡ, 280ಗೆ 280ಗೆ 4 ಲ್ಯಾಕ್ಸ್ ಇದೆ ಮಾರ್ಕೆಟ್ ಅಲ್ಲಿ. 280ಗೆ ಕೊಡ್ತೀನಿ. 280ಗೆ ಆಗುತ್ತೆ. ಇನ್ನೊಂದು ಡೀಸೆಲ್ ಫಿಗೋ ಇದೆ. 2012 ಮಾಡಲ್. ಇದು ಸಾರಿ 13 ಮಾಡಲ್ದು. 13 ಮಾಡಲ್. ಟೈಟಾನಿಯಂ ಟಾಪ್ ಅಂಡ್ 25 ಮೈಲೇಜ್ ಬರುತ್ತೆ. ಎಲ್ಲ ಪೌಂಡೋ ಪೋಸ್ಟರಿಂಗ್ AC ಹೇರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿನು ಡೈರೆಕ್ಟ್ ಆಗಿ ನಿಮ್ಗೆ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಡ್ಗೆ ವಿಸಿಟ್ ಮಾಡ್ರೆ 2 ಲಕ್ಷ ಕೊಡ್ತೀನಿ ಸರ್. 2 ಲಕ್ಷಗೆ ಆಗುತ್ತೆ. ನೆಕ್ಸ್ಟ್ ಒಂದು ಹೋಂಡಾ ಜಾಜ್ ಇದೆ ಸರ್. ಹೋಂಡಾ ಜಾಜ್ ಇದು 15 ಮಾಡಲ್ದು ಗಾಡಿ. 15 ಮಾಡಲ್ ಗಾಡಿ ಇದು. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಪೌಂಡೋ ಪೋಸ್ಟರಿಂಗ್ AC ಹೇರ್ ಬ್ಯಾಗ್ ABS ಎಲ್ಲ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಡ್ಗೆ ವಿಸಿಟ್ ಮಾಡಿ. ಈ ಗಾಡಿನ ಎಷ್ಟಿಗೆ ಕೊಡ್ತೀನಿ ಅಂದ್ರೆ ಅಲ್ಫಾ ಕಾರ್ಡ್ಗೆ ವಿಸಿಟ್ ಮಾಡ್ರೆ ಈ ಗಾಡಿ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 6 ಲಕ್ಷ ಇದೆ. 4 ಲಕ್ಷ ಕೊಡ್ತೀನಿ. 4 ಲಕ್ಷಗೆ ಆಗುತ್ತೆ. ನೆಕ್ಸ್ಟ್ ಒಂದು ಆಲ್ಟೋ K10 ಇದೆ ಸರ್. ಇದು ಡೀಟೇಲ್ಸ್ ಸರ್ ಆಲ್ಟೋ K10 ಇದು ಗಾಡಿ ತುಂಬಾ ಕ್ಲಾಸ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 2010 ಮಾಡಲ್ದು. ಎಲ್ಲ ಪೌಂಡೋ ಪೋಸ್ಟರಿಂಗ್ AC ಎಲ್ಲ ಇದೆ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಪೌಂಡೋ ಪೋಸ್ಟರಿಂಗ್ AC ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಡ್ಗೆ ವಿಸಿಟ್ ಮಾಡಿ. ಈ ಗಾಡಿನು ಡೈರೆಕ್ಟ್ ಆಗಿ ನೀರ್ಬೇಕು. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಡ್ಗೆ ವಿಸಿಟ್ ಮಾಡ್ರೆ
180ಗೆ ಕೊಡ್ತೀನಿ ಸರ್. 180ಗೆ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ನೋಡ್ಬೋದು ವೀಕ್ಷಕರೇ, ನಮ್ಮ ಮುಂದೆ ಒಂದು ಟಾಟಾ ನ್ಯಾನೋ ಇದೆ ಸರ್. ಇದು ಡೀಟೇಲ್ಸ್. ಸರ್ ಟಾಟಾ ನಾನು ಇದು 2016 ಮಾಡಲ್ದು ಎಲ್ಲ ಪೊಂಡೋ ಪೋಸ್ಟಿಂಗ್ ಎಲ್ಲ ಇದೆ ಗಾಡಿ. ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ನಿಮ್ಗೆ ಹೇಳ್ದೆ ಅಲ್ಲ 16 ಮಾಡಲ್ದು 120ಗೆ ಕೊಡ್ತೀನಿ ಅಂತ. ಇದೇ ಗಾಡಿ 1,20,000 ಕೊಡ್ತೀನಿ. 14 ಮಾಡಲ್ದು 0 ಡೌನ್ ಪೇಮೆಂಟ್ ನಲ್ಲಿ ಹೇಳ್ದಲ್ಲ, ಇದೇ ಕೊಡ್ತೀನಿ 120ಗೆ. ಸೂಪರ್ ಸರ್. ನೆಕ್ಸ್ಟ್ ಒಂದು ಶೆವರ್ಲೆಟ್ ಬೀಟ್ ಇದೆ ಸರ್ ಶೆವರ್ಲೆ ಬೀಟ್ ಇದು 2012 ಮಾಡಲ್ದು ಎಲ್ಲ ಪೊಂಡೋ ಪೋಸ್ಟಿಂಗ್ ಎಸಿ ಇರುವ ಗಾಡಿ. ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ. 2.5 ಇದೆ, 1.5 ಕೊಡ್ತೀನಿ. 1.5ಗೆ ಆಗುತ್ತೆ. ಓಕೆ. ಅಂಡ್ ನೆಕ್ಸ್ಟ್ ಒಂದು i20 ಇದೆ. ಇನ್ನೊಂದು ಇಲೈಟ್ ಇದೆ. ಈ ಗಾಡಿ 2015 ಮಾಡಲ್ ಸ್ಪೋರ್ಟ್ಸ್ 15ದು ಎಲ್ಲ ಪೊಂಡೋ ಪೋಸ್ಟಿಂಗ್ ಎಸಿ ಹೇರ್ ಬ್ಯಾಗ್ ABS ಎಲ್ಲ ಇರುವ ಗಾಡಿ. 6 ಲಕ್ಷ ಮಾರ್ಕೆಟ್ ವ್ಯಾಲ್ಯೂ ಇದೆ. 4.5 ಲಕ್ಷ ಕೊಡ್ತೀನಿ. 4.5 ಲಕ್ಷಗೆ ಆಗುತ್ತೆ. ನೆಕ್ಸ್ಟ್ ಒಂದು ಇನ್ನೊಂದು ಶೆವರ್ಲೆಟ್ ಬೀಟ್ ಇದೆ. ಶೆವರ್ಲೆಟ್ ಬೀಟ್ ಇದನ್ನು 2012 ಮಾಡಲ್ದು. ಇದೂನು ಪೊಂಡೋ ಪೋಸ್ಟಿಂಗ್ ಎಸಿ ಎಲ್ಲ ಇದೆ. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಇದೆ. ಇದನ್ನು 170ಗೆ ಕೊಡ್ತೀವಿ ಸರ್. 170ಗೆ ಆಗುತ್ತೆ. ಸ್ಕೋಡಾ ಫ್ಯಾಬಿಯಾ ಇದೆ. ಸ್ವಲ್ಪ ಜಾಗ ಕಡಿಮೆ ಇದೆ, ಬೇರೆ ಜಾಗ ಕಮ್ಮಿ ಇದೆ ಅಷ್ಟೇ. ಫ್ಯಾಬಿಯಾ ಇದು 2011 ಮಾಡಲ್ದು ಪೋಲೋ ತರ ಗಾಡಿ. ಅದು ಎಲ್ಲ ಪೌಂಡೋ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ABS ಎಲ್ಲ ಹೇರ್ ಬ್ಯಾಗ್ ABS ಇರುವ ಗಾಡಿ. ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಕೊಡಲ್ಲ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬಂದು 170ಗೆ ಕೊಡ್ತೀವಿ ಸರ್. 170ಗೆ ಆಗುತ್ತೆ. ಓಕೆ ಸರ್. ಸೊ ನೆಕ್ಸ್ಟ್ ನೋಡ್ತಾ ಇದ್ದೀರಾ ವೀಕ್ಷಕರೇ, ನಮ್ಮ ಮುಂದೆ ಒಂದು ಫಸ್ಟ್ ಜನರೇಷನ್ ವರ್ನಾ ಇದೆ ಸರ್. ಇದು ಡೀಟೇಲ್ಸ್. ವರ್ನಾ ಇದು 2012 ಮಾಡಲ್ದು. 2012 ಸಾರಿ 2009 ಮಾಡಲ್ದು ವರ್ನಾ ಇದು. 2009 ಸಾರಿ 10 ಮಾಡಲ್ದು ವರ್ನಾ. ಡೀಸೆಲ್ದು ಎಲ್ಲ ಪೌಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಇದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಮಾರ್ಕೆಟ್ ನಲ್ಲಿ SX ಟಾಪ್ ಎಂಡ್. ಮಾರ್ಕೆಟ್ ನಲ್ಲಿ ಹೋಗಿ ಕೇಳಿದ್ರೆ 3 ಲಕ್ಷ ಕೇಳ್ತಾರೆ. ನಮ್ಮ ಹತ್ರ ಡೈರೆಕ್ಟ್ ಬಂದು 220ಗೆ ಕೊಡ್ತೀನಿ ಸರ್. 220ಗೆ ಆಗುತ್ತೆ. ನೆಕ್ಸ್ಟ್ ಬ್ಲಾಕ್ ಕಲರ್ ಒಂದಿದೆ. ಇನ್ನೊಂದು ಹೊಂಡೈ ವರ್ನಾ ಇದೆ. ತುಂಬಾ ಕ್ಲಾಸಿಕ್ ಕಂಡೀಷನ್ ಅಲ್ಲಿ ಇದೆ. ಇದು ಪೆಟ್ರೋಲ್ದು, ಇದು ಡೀಸೆಲ್ ತೋರಿಸಿದೆ, ಇದು ಪೆಟ್ರೋಲ್ದು. ಎಲ್ಲ ಪೌಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಗೆ ವಿಸಿಟ್ ಮಾಡ್ರೆ 170ಗೆ ಕೊಡ್ತೀನಿ ಸರ್. 170ಗೆ ಆಗುತ್ತೆ. ಓಕೆ ಸರ್. ಸೊ ನೆಕ್ಸ್ಟ್ ನೋಡ್ತಾ ಇದ್ದೀರಾ ವೀಕ್ಷಕರೇ, ನಮ್ಮ ಮುಂದೆ ಒಂದು ಡ್ಯಾಟ್ಸನ್ 7 ಸೀಟರ್ ವೆಹಿಕಲ್ ರೆಡಿ ಇದೆ. ರೆಡ್ಸನ್ ಗೋ ಪ್ಲಸ್ ಸರ್ ಇದು. ಓಕೆ. ರೆಡ್ಸನ್ ಗೋ ಪ್ಲಸ್ ಇದು 7 ಸೀಟರ್ ವೆಹಿಕಲ್. ಒಂದು ಚಿಕ್ಕ ಗಾಡಿನಲ್ಲಿ 7 ಸೀಟರ್ ವೆಹಿಕಲ್ ಬೇಕಂದ್ರೆ ಇಲ್ಲಿ ರೆಡ್ಸನ್ ಗೋ ಪ್ಲಸ್ ತಗೊಳ್ಬಹುದು. ತುಂಬಾ ಕಮ್ಮಿ ಬಜೆಟ್, ಫ್ರೆಂಡ್ಲಿ ಬಜೆಟ್ ನಲ್ಲಿ ಗಾಡಿ ಕೊಡ್ತೀನಿ. ಇದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ನೋಡಿ ಎಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಎಲ್ಲ ಪೌಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಇದೆ. ಗಾಡಿ ಎಷ್ಟು ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ವಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಈ ಗಾಡಿ ಎಷ್ಟಿಗೆ ಕೊಡ್ತೀನಿ ಹೇಳಿ. 2014 ಮಾಡಲ್ದು. 2014 ಮಾಡಲ್ದು ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಸರ್. ಇದು ಗಾಡಿ ಮಾರ್ಕೆಟ್ ನಲ್ಲಿ ಪ್ರೈಸಿಂಗ್ ಕೊಡಕ್ಕೆ ಸಾಧ್ಯ ಇಲ್ಲ. ಡೈರೆಕ್ಟ್ ಆಗಿ 265 ಕೊಡ್ತೀನಿ ಸರ್. 2,65,000ಗೆ 16 ಮಾಡಲ್ದು, ಅದನ್ನು 7 ಸೀಟರ್ ವೆಹಿಕಲ್ ಕೊಡ್ತೀನಿ ಸರ್. ಓಕೆ ಸರ್. ಅಂಡ್ ನೆಕ್ಸ್ಟ್ ಒಂದು ಫಿಯಾಸ್ಟಾ ಇದೆ ಸರ್. ಇದು ಡೀಟೇಲ್ಸ್. ಸರ್ ಫೋರ್ಡ್ ಫಿಯಾಸ್ಟಾ 2012 ಮಾಡಲ್ದು ಡೀಸೆಲ್ ಎಲ್ಲ ಪೊಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ. ಒಂದು ದೊಡ್ಡ ಸಿಡಾನ್ ಗಾಡಿ. ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ, ಬರೀ 2 ಲಕ್ಷ ಕೊಡ್ತೀನಿ ಸರ್. 2 lakhsಗೆ ಆಗುತ್ತೆ. ಓನ್ಲಿ 2 lakhs. ಅಂಡ್ ನೆಕ್ಸ್ಟ್ ಒಂದು ವ್ಯಾಗನಾರ್ ಇದೆ ಸರ್. ಮಾರುತಿ ಸುಜುಕಿ ವ್ಯಾಗನರ್ 2010 ಮಾಡಲ್ದು ನ್ಯೂ ಶೇಪ್ ಎಲ್ಲ ಪೌಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಲ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಈ ಗಾಡಿ ಎಷ್ಟಿಗೆ ಕೊಡ್ತೀನಿ ಹೇಳಿ. ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 260 160ಗೆ ಕೊಡ್ತೀನಿ ಸರ್. 160. ಓಕೆ ಸರ್.